ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ನಿಮ್ಮ ಪ್ರೀತಿಯ ಎಚ್.ಎಂ. ರಾಠೋಡ್, ಶ್ರೀ ಗುರುಕುಲ ಅಕಾಡೆಮಿ ಬೆಂಗಳೂರು. ಕರ್ನಾಟಕ ರಾಜ್ಯದ ಪ್ರತಿಷ್ಠಿತ ಸಂಸ್ಥೆಯಾದ ಶ್ರೀ ಗುರುಕುಲ ಅಕಾಡೆಮಿಯಲ್ಲಿ ಇದೇ ತಿಂಗಳ ಮೇ 1ನೇ ತಾರೀಕಿದಂದು, ಇದೇ ತಿಂಗಳ 31ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಮೇ 1ರ ಪ್ರಾರಂಭ ಆಗುತ್ತೆ. ಆನ್ಲೈನ್ ಮತ್ತು ಆಫ್ಲೈನ್ ಎರಡು ತರಗತಿಗಳು ಅವೈಲೇಬಲ್ ಇದೆ. ಯಾರಿಗೂ PSI, PC ಮತ್ತು KS ಮತ್ತು SD FD ಆಗಬೇಕು ಅನ್ನೋದು ಆಸಕ್ತಿ ಒಂದು ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆ ಒಂದು ನಂಬರಿಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತೆಗೆದುಕೊಳ್ಳಿ ಹೇಳುತ್ತಾ, ಸೊ ಹಳೆಯ ಕ್ಲಾಸ್ ಆಲ್ರೆಡಿ ನಾನು ಅಂತಾರಾಷ್ಟ್ರೀಯ ಸಂಘಟನೆ ಬಗ್ಗೆ ದಿನಾಲು ಮಾಡ್ತಾ ಇದ್ದೀನಿ. ಈ ಅಂತಾರಾಷ್ಟ್ರೀಯ ಸಂಘಟನೆ ಬಗ್ಗೆ ನಾವು ಹೇಳಬೇಕಾದ್ರೆ ಸುಮಾರು ಸಂಸ್ಥೆಗಳು ಇದಾವೆ. ಸೊ ಒಂದಲ್ಲ ಎರಡಲ್ಲ, ಸುಮಾರು 60-65ಕ್ಕಿಂತ ಹೆಚ್ಚು ಸಂಸ್ಥೆಗಳಿದಾವೆ. ಆದರೆ ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾವ್ಯಾವ ಅಂತಾರಾಷ್ಟ್ರೀಯ ಸಂಘಟನೆಗಳು ಇಂಪಾರ್ಟೆಂಟ್ ಅನ್ನೋದು ತಿಳ್ಕೊಂಡ ಆಧಾರದ ಮೇಲೆ ಒಂದೊಂದು ಸಂಸ್ಥೆಗಳನ್ನು ನಾನು ಹಂತವಾಗಿ ಮಾಡ್ತಾ ಇದ್ದೀನಿ. ಸೊ ಮೊನ್ನೆ ದಿನ ನಾವು ISRO ಸಂಸ್ಥೆ ಬಗ್ಗೆ ಮಾಡಿದ್ದೀವಿ. ಸೊ ISRO ಸಂಸ್ಥೆ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೀನಿ. ನೆಕ್ಸ್ಟ್ ಮುಗಿದ ನಂತರ ಏನಪ್ಪ ಅಂದ್ರೆ ಸಾರ್ಕ್ ಬಗ್ಗೆ ಮಾಡಿದ್ದೀವಿ. ಸಾರ್ಕ್ ಶೃಂಗಸಭೆ ಬಗ್ಗೆ ಹೆಂಗ ಪ್ರಾರಂಭ ಮಾಡಿತ್ತು ಏನು ಎಲ್ಲ ಕೂಡ ಸಾರ್ಕ್ ಶೃಂಗಸಭೆ ಬಗ್ಗೆ ಹೇಳಿದ್ದೀನಿ. ಇವತ್ತಿನ ಏನಪ್ಪಾ ಅಂತಂದ್ರ ಬ್ರಿಕ್ಸ್ ಶೃಂಗಸಭೆ. ಇವತ್ತೇನಪ್ಪ ಅಂದ್ರೆ ಬ್ರಿಕ್ ಅಥವಾ ಬ್ರಿಕ್ಸ್, ಸೊ ಎರಡೂ ಶಬ್ದಗಳು ನಿಮ್ಗೆ ಗೊತ್ತಿರಲಿ. ಹಾಗಾಗಿ ನಿಮ್ಗೆಲ್ಲರಿಗೂ ಗೊತ್ತಿರಬೇಕು. ಸೊ ಎಲ್ಲರಿಗೂ ಮತ್ತು ನಮ್ಮ ಗುರುಕುಲ ಅಕಾಡೆಮಿಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತವನ್ನು ಹೇಳುತ್ತಾ, ಏನಪ್ಪಾ ಅಂತಂದಾಗ ಬ್ರಿಕ್ಸ್ ಶೃಂಗಸಭೆ ನಿಮ್ಗೆಲ್ಲ ಕಾಣ್ತಾ ಇದೆ. ನಿಮ್ಮೆಲ್ಲ ಕಣ್ಣಿಗೆ ಕಾಣ್ತಾ ಇರೋದು ಅದ್ಭುತವಾದಂತ ಒಂದು ಇದು ಅಲ್ಫಾಬೆಟ್ ಇದೆ. ಸರ್ ಇಲ್ಲಿ 2014ರಲ್ಲಿ ಎಷ್ಟ್ರಿ 2014ರಲ್ಲಿ FDAಗೆ ಒಂದು ಎಕ್ಸಾಮ್ ಕೇಳಿದ. FDAಗೆ ಫಸ್ಟ್ ಡಿವಿಷನ್ ಕ್ಲರ್ಕ್ ಎಕ್ಸಾಮಿಗೆ ಕೇಳಿದ. ಏನಂತ ಕೇಳಿದಪ್ಪ ಅಂದ್ರೆ ಅವನು ಸ್ಟೇಟ್ಮೆಂಟ್ ಕೊಟ್ಟ. ಭಾರತ ದೇಶದಲ್ಲ, ಪ್ರಪಂಚದಲ್ಲಿ ಉದಯೋನ್ಮುಖ ಹೊಂದಿರುವ ರಾಷ್ಟ್ರಗಳನ್ನು ಹೊಂದಿಸಿ ಅದರಲ್ಲಿ 6 ಮತ್ತು C ಅಥವಾ 6 ಮತ್ತು C ಈ ಎರಡೂ ಶಬ್ದಗಳು, ಎರಡು ಅಲ್ಫಾಬೆಟ್ಸ್ಗಳು ಯಾವ ಯಾವ ದೇಶವನ್ನು ಸೂಚನೆ ಕೊಡುತ್ತದೆ ಅಂತ ಕೇಳಿ ಸೊ ನೇರವಾಗಿ ಎಕ್ಸಾಮಿಗೆ ಕೇಳಿದ್ದಾನೆ. ಹಾಗಾಗಿ ನಿಮಗೆ ಕಣ್ಣಿಗೆ ಕಾಣುವಂತ ಅಲ್ಫಾಬೆಟ್ ಆಗಿರಬಹುದು. ಅವನು ಏನು ಕೇಳಿದಾನೆ, 6 ಮತ್ತು C ಎರಡೂ ಸಂಕೇತಗಳು ಇವೆರಡು ಯಾವ ದೇಶಕ್ಕೆ ಸಂಕೇತವಾಗಿರುತ್ತೆ ಅಂತ ಎಕ್ಸಾಮಿಗೆ ನೇರವಾಗಿ ಕ್ವಶನ್ಸ್ ಕೇಳಿದ್ದಾನೆ. ಸೊ ಹುಡುಗರಿಗೆ ಗೊತ್ತಾಗತ್ತೆ ಬ್ರಿಕ್ಸ್ 5 ಕಂಟ್ರಿಗಳು ಅಂತ, ಹೌದಾ? ಹಾಗೆ ನಾವು ಈಗಿನ ಒಂದು ಪ್ರಚಲಿತ ಘಟನೆಯನ್ನು ನೋಡಿದಾಗ ಈಗ ಬ್ರಿಕ್ಸ್ 6 ಶೃಂಗಸಭೆ, ಹೌದಾ? ಸರಿ, ಬ್ರಿಕ್ಸ್ 5 ರಾಷ್ಟ್ರಗಳು. ಈ 5 ರಾಷ್ಟ್ರಗಳಿಗೆ ಮತ್ತೆ 5 ರಾಷ್ಟ್ರಗಳು ಆ್ಯಡ್ ಆಗಿದ್ದಾವೆ. ಯಾವ ಎಷ್ಟು ವಿಸ್ತರಣವಾಗಿದೆ, ಯಾವ ರಾಷ್ಟ್ರಗಳು ಆಯ್ಕೆ ಆಗಿದೆ ನೋಡಿ. ಕರೆಂಟ್ ಅಫೇರ್ಸ್ ಕೂಡ ಇಂಪಾರ್ಟೆಂಟ್, ಹೌದಾ? ಮತ್ತೆ ಈ 2026ರಲ್ಲಿ ಎಲ್ಲಿ ನಡೀತೆ ಈ ಒಂದು ಬ್ರಿಕ್ಸ್ ಶೃಂಗಸಭೆ? ಅದು ಭಾರತ ದೇಶದಲ್ಲಿ. ಹಾಗಾಗಿ ತುಂಬಾ ಮುಂದಿನ ದಿನಮಾನದಲ್ಲಿ ಯಾರೆಲ್ಲ PSI, ESI ಮತ್ತು ಆಬ್ಕಾರಿ ಗಾರ್ಡ್ ಸಂಬಂಧಪಟ್ಟಂತೆ ಆಗಿರಲಿ, SD FD KS ಸಂಬಂಧಪಟ್ಟಂತೆ ಯಾರೆಲ್ಲ ಓದ್ತಾ ಇದ್ದೀರಿ, ಮುಂದಿನ ದಿನಮಾನದಲ್ಲಿ ಪಕ್ಕ ಈ ಕ್ವಶನ್ಸ್ ಕೇಳ್ತಾರೆ. ಆದ್ಮೇಲೆ ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ 2026ರಲ್ಲಿ 2026ನಲ್ಲಿ ಈ ಬ್ರಿಕ್ಸ್ ಶೃಂಗಸಭೆಯು ಭಾರತದಲ್ಲಿ ನಡೆಯಲಿದೆ. ಹಾಗಾಗಿ ಇದರ ಟಾಪಿಕ್ ಸಂಬಂಧಪಟ್ಟಂತೆ ಎಕ್ಸಾಮ್ಗಳಲ್ಲಿ ತುಂಬಾ ಇಂಪಾರ್ಟೆಂಟು. ಸೊ ಇದಕ್ಕೆ ಒಂದೊಂದವಾಗಿ ಹಂತವಾಗಿ ನೋಡೋಣ, ಹೌದಾ? ಇದರ ಇತಿಹಾಸ ಎಂದರೇನು, ಇದರ ಪ್ರಾಮುಖ್ಯತೆ ಏನು, ಇದರ ಉದ್ದೇಶವೇನಾಗಿತ್ತು, ಭಾರತದ ಫಾಲ್ ಎಷ್ಟಿದೆ, ಭಾರತ ಮತ್ತು ಬ್ರಿಕ್ಸ್ ರಾಷ್ಟ್ರದ ಸಂಬಂಧ ಹೆಂಗಿದೆ, ಎಷ್ಟು ಶೃಂಗಸಭೆ ನಡೆದಿದೆ ಭಾರತದಲ್ಲಿ, ಇಲ್ಲಿವರೆಗೂ ಶೃಂಗಸಭೆ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ, ಓಕೆನಾ? ಈಗ ಎಕ್ಸಾಂಪಲ್ ಆಗಿ ಈ ಪ್ರಪಂಚದಲ್ಲಿ ಒಂದು ಮ್ಯಾಪ್ ಕಾಣ್ತಾ ಇದೆ, ಹೌದಾ? ಈ ಪ್ರಪಂಚದಲ್ಲಿರುವ 7 ಖಂಡಗಳು, ಹೌದಾ? ಸೊ 7 ಕಂಟಿನೆಂಟ್ಸ್, 7 ಖಂಡಗಳು ಇದಾವಲ್ವಾ? ಈ 7 ಖಂಡಗಳಲ್ಲಿ 5 ಪ್ರಮುಖ ರಾಷ್ಟ್ರಗಳು. ಎಷ್ಟ್ರಿ? ಪ್ರಾರಂಭದಲ್ಲಿ 4 ರಾಷ್ಟ್ರ ಇತ್ತು, ಪ್ಲಸ್ 1 ಬಂತು. ಈ 5 ಪ್ರಮುಖ ರಾಷ್ಟ್ರಗಳು ಇದಾವಲ್ಲ, ಈ 5 ಪ್ರಮುಖ ರಾಷ್ಟ್ರಗಳು ಎಲ್ಲಾ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಹೊಂದಿರುವಂತ ಒಂದು ಬಲಿಷ್ಠವಾದ ದೇಶಗಳು ಅಂತ ಅಂದ್ಬೋದು. ನೇರವಾಗಿ ಈ ಎಕ್ಸಾಮಿಗೆ ಕೇಳಿದ್ದಾರೆ. ಸೊ KSISF 2018ರಲ್ಲಿ KSISF ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಬ್ರಿಕ್ಸ್ ಶೃಂಗಸಭೆಯಲ್ಲಿ ರಾಷ್ಟ್ರಗಳು ಇದಾವಲ್ಲ, ಇವು ಏನಂತ ಕೇಳಿದ್ದಾನೆ ಅಂದ್ರೆ ಉದಯೋನ್ಮುಖ ಹೊಂದಿರುವಂತ ರಾಷ್ಟ್ರಗಳು ಅಂತ ಕರಿತೀವಿ. ಅಷ್ಟು ಡೆವಲಪ್ಮೆಂಟ್ ಆದಂತ ಕಂಟ್ರಿಗಳು ಈ 7 ಖಂಡದಲ್ಲಿರುವಂತ ಕಂಟ್ರಿಗಳು. ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಎಕ್ಸಾಮ್ಗಳಲ್ಲಿ ಪದೇ ಕ್ವಶನ್ಸ್ಗಳು ಕೇಳಿದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ನಿಮಗೆ ಆಸಕ್ತಿ ಹೊಂದಿರಲಿ. ಹಾಗಾದ್ರೆ ಏನು ಸರ್, ಬ್ರಿಕ್ಸ್ ಬ್ರಿಕ್ಸ್ ಆಯ್ತು, ಹಾಗಾದ್ರೆ ಇದು ಹೇಳಿದವರು ಯಾರು, ಹೆಂಗ್ ಪ್ರಾರಂಭ ಆಯ್ತು, ಇದ್ರ ಇತಿಹಾಸ ಮತ್ತು ಮೂಲ ಮೇನ್ ಇದು ಇಂಟ್ರೊಡಕ್ಷನ್ ಏನಿದೆ, ಹೆಂಗ ಪ್ರಾರಂಭ ಆಯ್ತು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಪ್ರಾರಂಭದಲ್ಲಿ ಏನೈತೆ ಅಂದ್ರೆ ಒಳ್ಳೆ ಬ್ರಿಕ್ ಇತ್ತು, ಹೌದಾ? ಬ್ರಿಕ್ಸ್ ಅದು ಸಂಕ್ಷಿಪ್ತ ರೂಪ ಅಂದ್ರೆ ಇದು ಪ್ರಾರಂಭದಲ್ಲಿ ಅದು 2001ರಲ್ಲಿ ಒಂದು ಅರ್ಥಶಾಸ್ತ್ರಜ್ಞ ಬರ್ತಾನೆ. ಸೊ ಅವನು ಏನಪ್ಪಾ ಅಂತಂದಾಗ ಗೋಲ್ಡ್ ಮ್ಯಾನ್ ಅಂತ ಸ್ಟ್ಯಾಚ್ ಅಂತ ಇದಾನಲ್ಲ, ಇವನು ಏನ್ ಮಾಡ್ತಾನ, ಅರ್ಥಶಾಸ್ತ್ರಜ್ಞ. ಇವನು ಜಿಮ್ ಓ ನೀಲ್ ಅಂತ ಏನಿದಾನಲ್ಲ, ಇವ್ರು ಏನ್ ಮಾಡ್ತಾನಂದ್ರ ಬ್ರಿಡ್ಜಲ್
ರಷ್ಯಾ, ಮತ್ತು ಚೀನಾ, ಇವು 4 ರಾಷ್ಟ್ರಗಳು ಅದು ಆರ್ಥಿಕ ಬೆಳವಣಿಗೆಗೆ ಎದಕ್ರಿ ಆರ್ಥಿಕ ಬೆಳವಣಿಗೆಗೆ ಸಾಧ್ಯತೆಗಳ ಬಗ್ಗೆ ಒಂದು ವರದಿಯನ್ನು ಏನ್ ಮಾಡ್ತಾರೆ ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಪ್ರಸ್ತಾಪ ಸಲ್ಲಿಸ್ತಾರೆ ಮತ್ತು ಬಳಸಿದ್ರು. ಹಾಗಾದ್ರೆ ಇದು ಏನಪ್ಪಾ ಅಂದ್ರೆ ಬಳಸಿದಾದ ನಂತರ 2006ರಲ್ಲಿ ಪ್ರಾರಂಭಿಸಲಾಯಿತು ಬ್ರಿಕ್. 2006ರಲ್ಲಿ ಇವನು ಯಾವಾಗ ಈ ಶಬ್ದಗಳನ್ನು, ಈ ವರದಿಯನ್ನು, ಆರ್ಥಿಕ ಬೆಳವಣಿಗೆ ಸಾಧ್ಯತೆಗಳ ಬಗ್ಗೆ ಒಂದು ವರದಿಯನ್ನು ಕೊಡ್ತಾನೆ, ಆ ಟೈಮಲ್ಲಿ 2006ರಲ್ಲಿ ಈ ಬ್ರಿಕ್ ಅನ್ನೋದು ಒಂದು ಶಬ್ದಗಳು ಏನೈತೆ ಅಂದ್ರೆ ಪ್ರಸ್ತಾಪ ಆಧಾರದ ಮೇಲೆ ಪ್ರಾರಂಭ ಆಯಿತು. ಅದು 2006ರಲ್ಲಿ. ಆವಾಗ 2006ರಲ್ಲಿ ನಡೆದಾಗ ಮೊಟ್ಟ ಮೊದಲ ಬಾರಿಗೆ 2009ರಲ್ಲಿ ಮೊದಲ ಬಾರಿಗೆ ಈ ಬ್ರಿಕ್ ಅನ್ನೋದು ಶೃಂಗಸಭೆಯನ್ನು ನಡೆಯಿತು. ಅದೇ ನಂತರ 2010ರಲ್ಲಿ ದಕ್ಷಿಣ ಆಫ್ರಿಕಾ ಸದಸ್ಯ ರಾಷ್ಟ್ರ ಪಡೆಯಿತು. ನಂತರ ಏನಾಗತ್ತೆ ಗೊತ್ತಾ, ಬ್ರಿಕ್ಸ್ ಆಗುತ್ತೆ. 2010ರಲ್ಲಿ ದಕ್ಷಿಣ ಆಫ್ರಿಕಾ ಸದಸ್ಯ ಪಡೆದ ಆಧಾರದ ಮೇಲೆ ಬ್ರಿಕ್ಸ್ ಆಗುತ್ತೆ. ಬ್ರಿಕ್ ಇದ್ದದ್ದನ್ನು ಬ್ರಿಕ್ಸ್ ಆಗತ್ತೆ. ಯಾಕಂದ್ರೆ ದಕ್ಷಿಣ ಆಫ್ರಿಕಾ ರಾಷ್ಟ್ರಗೂ ಆ್ಯಡ್ ಆಗತ್ತೆ. ಹಾಗಾಗಿ 4 ರಾಷ್ಟ್ರ ಇದ್ದದ್ದನ್ನು 5 ರಾಷ್ಟ್ರಗಳಾಗತ್ತೆ ಆತ್ಮೀಯ ವಿದ್ಯಾರ್ಥಿಗಳೇ. ಸೊ ಗೊತ್ತಿರಬೇಕು. ಹಾಗಾಗಿ ಇದ್ರ ಇತಿಹಾಸ ಮೂಲ ನೇರವಾಗಿ ಎಕ್ಸಾಮಿಗೆ ಕೇಳಿದ್ದಾರೆ. ಜಿಮ್ ಓ ನೀಲ್ ಎಂಬುದು ಕಾನ್ಸ್ಟೇಬಲ್ ಎಕ್ಸಾಮಿಗೆ ಕೇಳಿದ್ದಾರೆ. ಈ ಬ್ರಿಕ್ ಎಂಬ ಪದ ಮೊಟ್ಟ ಮೊದಲ ಬಾರಿಗೆ ಪ್ರಸ್ತಾಪ ಸಲ್ಲಿಸಿದಂಥವ್ರು. 2006ರಲ್ಲಿ ಬ್ರಿಕ್ ಪ್ರಾರಂಭ ಆಯಿತು. ಬ್ರಿಕ್ಸ್ ಅನ್ನೋದು 2010ರಲ್ಲಿ ಬ್ರಿಕ್ಸ್ ಆಯಿತು. ಇದ್ರ ಗೊತ್ತಿರಬೇಕು. ಹಾಗಾದ್ರೆ ನಿಮ್ಗೆಲ್ಲ ಈ 5 ರಾಷ್ಟ್ರಗಳ ಬಗ್ಗೆ ಮಹತ್ವವಾದ ಘಟ್ಟಗಳು ಮುಂದಿನ ಅಧ್ಯಯನದಲ್ಲಿ ನೋಡೋಣ. ಸೊ ಈಗ ನೆಕ್ಸ್ಟ್ ಮುಂದಿನ ಭಾಗದಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದಾಗ ನೋಡ್ರಿ, ಈಗ ಹಾಗಾದ್ರೆ 5 ರಾಷ್ಟ್ರಗಳಾಯ್ತು. ಏನ್ ಸರ್ 5 ರಾಷ್ಟ್ರಗಳು? 5 ರಾಷ್ಟ್ರಗಳ ಪ್ರಾಮುಖ್ಯತೆ ಏನು? ಎಷ್ಟೋ ವಿದ್ಯಾರ್ಥಿಗಳು PSI ಪ್ರಬಂಧ ಬರಿತಾ ಇರ್ತೀರಿ. ನೋಡಿ, ಇನ್ನೊಂದು ಹೇಳ್ತೀನಿ. 2024ರಲ್ಲಿ 2016ರಲ್ಲಿ ನೇರವಾಗಿ KS ಎಕ್ಸಾಮಿಗೆ ಕ್ವಶನ್ ಪೇಪರ್ ತೆಗೆದಿರಿ. ಇದು ಎಸ್ಐ ಟಾಪಿಕ್ ಬಂದಿದೆ. ಈ ಬ್ರಿಕ್ಸ್ ಶೃಂಗಸಭೆ ಬಗ್ಗೆ ಪ್ರಬಂಧ ಕೇಳಿದ್ದಾರೆ. 2016ರಲ್ಲಿ ನಡೆದಂತ 2016ರಲ್ಲಿ KS ಎಸ್ಐ ಟಾಪಿಕ್ಸ್ 125 ಮಾರ್ಕ್ಸಿಗೆ 125 ಮಾರ್ಕ್ಸಿಗೆ ಕೇಳಿದ್ದಾರೆ. 125 ಮಾರ್ಕ್ಸಿಗೆ ಕೇಳಿದ್ದಾರೆ. ಸೊ ಹಾಗಾಗಿ ಅಂತಾರಾಷ್ಟ್ರೀಯ ಪ್ರಬಂಧ, ಇದು ಇಂಟರ್ನ್ಯಾಷನಲ್ ಪ್ರಬಂಧಕ್ಕೆ ಸಂಬಂಧಪಟ್ಟಂತೆ 125 ಮಾರ್ಕ್ಸಿಗೆ ಕೇಳಿದ್ದಾರೆ. ಬೇಕಾದ್ರೆ ಕ್ವಶನ್ ಪೇಪರ್ ತೆಗೆದು ನೋಡ್ರಿ. KS ಮೇನ್ಸ್ಗೆ ಅದು ಪ್ರಬಂಧ ಟಾಪಿಕ್ ಕೇಳಿದ್ದಾರೆ. ಆ ಪ್ರಬಂಧ ಟಾಪಿಕ್ ಕೇಳಿದಾಗ ವಿದ್ಯಾರ್ಥಿಗಳು ಇಂಥ ಒಂದು ಅಂಕಿಅಂಶಗಳಿಗೆ ಜಾಸ್ತಿ ಆದ್ಯತೆ ಕೊಡಬೇಕು. ಏನು ಸರ್ ಬ್ರಿಕ್ಸ್ ಪ್ರಾಮುಖ್ಯತೆ ಏನು? ನೋಡಿ, ವಿಶ್ವದ ಒಟ್ಟು ಜನಸಂಖ್ಯೆ, ಹೌದಾ, ವಿಶ್ವದ ಒಟ್ಟು ಜನಸಂಖ್ಯೆ ಎಲ್ಲಾ ದೇಶದಲ್ಲಿ ಭಾರತ ಮೊದಲನೇ ಸ್ಥಾನದಲ್ಲಿ ಜನಸಂಖ್ಯೆಯಲ್ಲಿ, ಹೌದಾ. ಎಷ್ಟಿದೆ ಭಾರತ ಅಂದ್ರೆ 144 ಕೋಟಿಗಿಂತ ಹೆಚ್ಚು ಜನಸಂಖ್ಯೆ ಇದ್ದಾರೆ ಪ್ರಸ್ತುತ. 144 ಕೋಟಿಗಿಂತ ಅಷ್ಟು ಹೆಚ್ಚು ಜನರಿದ್ದಾರೆ. ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶ ಯಾವುದು ಅಂತಂದ್ರೆ ಅದು ಭಾರತ ಆಗಿರುತ್ತೆ. ಸೆಕೆಂಡ್ ಚೀನಾ ಆಗಿರುತ್ತೆ. 2011ರ ಜನಗಣತಿ ಆಧಾರ ಮ್ಯಾಗ ಹೋದ್ರೆ ಫಸ್ಟ್ ಚೀನಾ ಬರುತ್ತೆ, ಹೌದಾ. ಫಸ್ಟ್ ಚೀನಾ ಬರುತ್ತೆ. ಸೆಕೆಂಡ್ ಯಾವ್ದು ಬರುತ್ತೆ? ಭಾರತ ಬರುತ್ತೆ, ಹೌದಾ. ಸೊ 2 ರಾಷ್ಟ್ರ ಗೊತ್ತಿರಬೇಕು. ಓಕೆ, ಚೀನಾದು 135 ಕೋಟಿ ಇದ್ರೆ ಭಾರತ 121 ಕೋಟಿ ಅಷ್ಟು 2011ರ ಜನಗಣತಿ. ಈಗ 2026-27ರಲ್ಲಿ ಇದು ನೋಡಿದಾಗ 144 ಕೋಟಿ ಜನಸಂಖ್ಯೆ ಇದೆ. 144 ಕೋಟಿ ಬರೀ ಭಾರತದ. ಆದ್ರೆ ಇಲ್ಲೇನಿದೆ, ವಿಶ್ವದ ಒಟ್ಟು ಜನಸಂಖ್ಯೆ ಸುಮಾರು ಎಷ್ಟು? ಸುಮಾರು 41ರಷ್ಟು ಈ ರಾಷ್ಟ್ರಗಳು ಒಳಗೊಂಡಿದೆ. ಅಂದ್ರೆ 190-200 ರಾಷ್ಟ್ರಗಳದಾವು. ಅದರಲ್ಲಿ 41ರಷ್ಟು ಜನಸಂಖ್ಯೆ ಯಾವ ರಾಷ್ಟ್ರದವ್ರಿ? ಸೊ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ, ಸೌತ್ ಆಫ್ರಿಕಾ. ಅಂದ್ರೆ ಅಷ್ಟು ಅಭಿವೃದ್ಧಿ ಹೊಂದಿರುವಂತ ದೇಶ, ಅಷ್ಟು ಡೆವಲಪ್ಮೆಂಟ್ ಕಂಟ್ರಿಗಳು. ಹಾಗಾಗಿ ಈ ಬ್ರಿಕ್ಸ್ ಸಂಘಟನೆ ಆಧಾರದ ಮೇಲೆ ಸಹಕಾರ, ಒಬ್ಬರಿಗೊಬ್ಬರಿಗೆ ಸಹಕಾರ, ಸಪೋರ್ಟಿಂಗ್ ನಿಂದಿರೋದು, ತಮ್ಮಲ್ಲಿ ಈ ತರ ಬೆಳವಣಿಗೆ, ಎಕನಾಮಿಕ್ ಆಗಿ ಬೆಳವಣಿಗೆ. ಯಾವುದೇ ಒಂದು ದೇಶ ಆರ್ಥಿಕವಾಗಿ ಹಿಂದುಳಿದಾಗ, ಯಾವುದೇ ಒಂದು ದೇಶದಲ್ಲಿ ಅನ್ಯಾಯ ಆದಾಗ ಆ ದೇಶಕ್ಕೆ ಇನ್ನೊಂದು ದೇಶ ಸಪೋರ್ಟ್ ಕೊಡುವಂಥದ್ದು. ನೋಡೋಣ ಮುಂದೆ ಎಲ್ಲ ನೋಡ್ತೀನಿ. ಹಾಗಾದ್ರೆ 41ರಷ್ಟು ಜನಸಂಖ್ಯೆ ಈ 5 ರಾಷ್ಟ್ರದ ಇದಾವೆ. ಅದರಲ್ಲಿ ಜಾಗತಿಕವಾಗಿ ನೋಡಿದಾಗ ಪ್ರಪಂಚದ GDP, ಈ ಗ್ರೆಸ್ ಡೊಮೊಗ್ರೆಟ್ ಪ್ರಾಡಕ್ಟ್ ಇದಲ್ಲ, ಈ ಪ್ರಾಜೆಕ್ಟ್ ಎಲ್ಲ GDP ಎಷ್ಟಿದೆಪ್ಪ ಅಂತಂದಾಗ 24ರಷ್ಟು ಇದೆ. 24ರಷ್ಟು GDP ಇದೆ. ಶಾಕ್ ಆಗ್ಬೇಕು. 100% ಅಲ್ಲಿ ಬರೀ 5 ರಾಷ್ಟ್ರಗಳು 24ರಷ್ಟು GDP ಇದೆ. ಸೊ ಹಾಗಾಗಿ ವಿಶ್ವ ವ್ಯಾಪಾರದಲ್ಲಿ 16ರಷ್ಟು ಭಾಗ ಇವುಗಳನ್ನು ಪ್ರತಿನಿಧಿಸ್ತಾವೆ.
ನಾವು ವ್ಯಾಪಾರ ಮಾಡೋದರಲ್ಲಿ ಎಲ್ಲ ಮಾರುಕಟ್ಟೆಗಳನ್ನ ನೋಡಿದಾಗ 16% ಭಾಗಗಳು ಈ 5 ರಾಷ್ಟ್ರಗಳನ್ನು ಒಳಗೊಂಡಿರ್ತಾವ. ಹೌದಾ? ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಗೊತ್ತಿರಲಿ ಅವು 5 ರಾಷ್ಟ್ರಗಳು, ಒಂದು ಬ್ರೆಜಿಲ್, ಇನ್ನೊಂದು ರಷ್ಯಾ, ಇಂಡಿಯಾ, ಚೀನಾ, ಸೌತ್ ಆಫ್ರಿಕಾ. ನೇರವಾಗಿ ಎಕ್ಸಾಮ್ ಕೇಳಿದ್ದಾರೆ. ಸೊ ಹಾಗಾಗಿ 6 ಮತ್ತು ಸಿ ಎಂಬ ಈ ಶಬ್ದಗಳು ಎದಕ್ಕೆ ಸಂಕೇತ ಅಂತ ಕೇಳಿದ್ದಾರೆ. ಹಾಗಾಗಿ ನಿಮಗೆ ಗೊತ್ತಿರಲಿ ಆತ್ಮೀಯ ವಿದ್ಯಾರ್ಥಿಗಳು, ಈ ಸೀರಿಯಲ್ ಆಗಿ ಈ 5 ರಾಷ್ಟ್ರಗಳು ಇದಾವೆ. ಓಕೆನಾ? ಹಾಗಾದ್ರೆ ಈಗ ಇದರ ಪ್ರಮುಖತೆ ಗೊತ್ತಾಯ್ತು, ಎಷ್ಟು ಪರ್ಸೆಂಟೇಜ್ಗಳು ಇದಾವೆ. ನೆಕ್ಸ್ಟ್ ನೋಡೋಣ, ಈ ಬ್ರಿಕ್ಸ್ ಶೃಂಗಸಭೆಯ ಸಣ್ಣ ಪರಿಚಯ. ನಿಮಗೆ ಹಿನ್ನೆಲೆ ಗೊತ್ತಾಯ್ತು, ಪ್ರಮುಖತೆಯನ್ನು ಗೊತ್ತಾಯ್ತು, ಹೆಂಗೆ ಇಂಟ್ರೊಡಕ್ಷನ್ ಪರಿಚಯ ಇದೆ. ಸರ್, ಇವಾಗ ಎಕ್ಸಾಮ್ಗಳಲ್ಲಿ 100% ಕ್ವಶನ್ಸ್ಗಳು ಕ್ಲಿಕ್ ಮಾಡ್ತಾನೆ. ಏನಂತಂದ್ರ ಬ್ರಿಕ್ಸ್ ಶೃಂಗಸಭೆಯ ಹೆಸರುಗಳು ನೋಡಿ. ಬ್ರಿಕ್ಸ್ ಅಂದಾಗ ಒಂದು ಬ್ರೆಜಿಲ್ ಬರುತ್ತೆ, ರಷ್ಯಾ ಬರುತ್ತೆ, ಭಾರತ ಬರುತ್ತೆ, ಚೀನಾ ಬರುತ್ತೆ ಮತ್ತು ದಕ್ಷಿಣ ಆಫ್ರಿಕಾ ಬರುತ್ತೆ. ಈ 5 ರಾಷ್ಟ್ರಗಳು ಸೇರಿ ಸಂಕ್ಷಿಪ್ತ ರೂಪವೇ ಬ್ರಿಕ್ಸ್. ಹಾಗಾದ್ರೆ ಇದರ ಪರಿಕಲ್ಪನೆ ಕೊಟ್ಟವರು ಯಾರು? ಆಲ್ರೆಡಿ ನಾನು ಇತಿಹಾಸದಲ್ಲಿ ಹೇಳಿದ್ದೀನಿ. 2001ರಲ್ಲಿ ದ ಗೋಲ್ಡ್ ಮ್ಯಾನ್ ಸ್ಟ್ಯಾಕ್ಸ್ ಅಂತ ಬರ್ತಾನೆ. ಅವನು ಅರ್ಥಶಾಸ್ತ್ರಜ್ಞ. ಯಾರಂದ್ರೆ ಜಿಮೋ ನೀಲ್ಸ್. ದ ಗೋಲ್ಡ್ ಮ್ಯಾನ್ ಟ್ಯಾಕ್ಸ್ ಒಂದು ಅರ್ಥಶಾಸ್ತ್ರಜ್ಞ, ಕಂಪನಿಯ ಅರ್ಥಶಾಸ್ತ್ರಜ್ಞ ಜಿಮೋ ನೀಲ್. ಅವನು ಮೊದಲ ಬಾರಿಗೆ ಬ್ರಿಕ್ ಎಂಬ ಪದವನ್ನು ತಂದ. ನಂತರ ಏನಾಯ್ತು? ಬ್ರಿಕ್ಸ್ ಆಗುತ್ತೆ. ಸೌತ್ ಆಫ್ರಿಕಾ ಒಂದು ಆ್ಯಡ್ ಆಗುತ್ತೆ. ನಂತರ ಇದು ಸ್ಥಾಪನೆ ಪ್ರಾರಂಭ ಆಗಿದ್ದು 2006ರಲ್ಲಿ. 2006ರಲ್ಲಿ ಪ್ರಾರಂಭ ಆಗಿದೆ. ಬಟ್ ಆದ್ರೆ 2006ರಿಂದ ಯಾವುದೇ ಶೃಂಗಸಭೆಗಳು ನಡೆದಿಲ್ಲ. 2006ರಲ್ಲಿ ಈ ಬ್ರಿಕ್ಸ್ ಶೃಂಗಸಭೆ ಪ್ರಾರಂಭವಾಗಿ 2009ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಬ್ರಿಕ್ಸ್ ಶೃಂಗಸಭೆ ನಡೆಯಿತು. ಈ 9ನೇ ಬಾರಿ ಮೊದಲು ನಡೆದಾಗ ನಂತರ ಏನಂದ್ರೆ 2010ರಲ್ಲಿ ದಕ್ಷಿಣ ಆಫ್ರಿಕಾ ಇದಕ್ಕೆ ಆ್ಯಡ್ ಆಗುತ್ತೆ. 2024ರಲ್ಲಿ ಮತ್ತೆ ವಿಸ್ತರಣೆ ಆಗುತ್ತೆ. 2024ರಲ್ಲಿ ಈ ಬ್ರಿಕ್ಸ್ ಶೃಂಗಸಭೆಗೆ ಮತ್ತು 5 ರಾಷ್ಟ್ರಗಳು ಸೇರ್ತಾವ. ಹಾಗಾಗಿ ಪ್ರಸ್ತುತ ಬ್ರಿಕ್ಸ್ ರಾಷ್ಟ್ರಗಳ ಸಂಖ್ಯೆ ಎಷ್ಟು? 11ರಲ್ಲಿ ಮತ್ತೆ ಒಂದು ಹೋಗುತ್ತೆ. ಯಾವುದಂದ್ರೆ ಸೌದಿ ಅರೇಬಿಯಾ ಇದಲ್ಲ, ಇದು ಅವನವನ್ನು ಪರಿಗಣಿಸುತ್ತದೆ. ಹಾಗಾಗಿ ಇಲ್ಲಿ ಇರೋದು ಕೇವಲ ಬ್ರಿಕ್ಸ್ ಶೃಂಗಸಭೆ ಕೇವಲ 10. ಟೋಟಲಿ ಬ್ರಿಕ್ಸ್ ಶೃಂಗಸಭೆಗಳು ಇವಾಗ ಪ್ರಸ್ತುತ 5 ಅಂತ ಹಾಕಿದ್ರೆ ರಾಂಗ್ ಆಗತ್ತೆ. 5 ಆಲ್ಮೋಸ್ಟ್ ಬ್ರಿಕ್ಸ್ ಶೃಂಗಸಭೆ ಎಷ್ಟೊತ್ತು ಕೇಳ್ತಾನೆ, ರಾಷ್ಟ್ರಗಳು ಎಷ್ಟೊತ್ತು ಕೇಳ್ತಾನೆ? 5 ಹಾಕ್ತಾರೆ. 5 ಅಲ್ಲ, ಇವಾಗ ಪ್ರಸ್ತುತ 5+5 ಬಂದಿದ್ದಾವೆ. ಎಷ್ಟದವ್ರಿ? 10 ರಾಷ್ಟ್ರಗಳಾಗಿದ್ದಾವು. ಹಾಗಾಗಿ 2024ರಲ್ಲಿ ಮತ್ತೆ ಅದು ವಿಸ್ತರಣೆ ಆಗುತ್ತೆ ರಾಷ್ಟ್ರಗಳು. ಹಾಗಾಗಿ ಯಾವ ವಿಸ್ತರಣೆ ಆಗತ್ತಪ್ಪ ಅಂತಂದ 2024ರಲ್ಲಿ ಜನವರಿ 1, 2024ರಂದು ಹೊಸ ರಾಷ್ಟ್ರಗಳು ಅಧಿಕೃತವಾದ ಸದಸ್ಯತ್ವವನ್ನು ಪಡೆದವು. ಎಕ್ಸಾಮಿಗೆ ಕೇಳ್ತಾನೆ ಕೇಳ್ರಿ, 100ಕ್ಕೂ 100 ಎಕ್ಸಾಮ್ ಬರುತ್ತೆ. ಬರೆದಿಟ್ಕೊಳ್ಳಿ. ಏನಪ್ಪಾ ಅಂತಂದಾಗ ಈ ಕೆಳಗಿನ ಇತ್ತೀಚೆಗೆ ಬ್ರಿಕ್ಸ್ ಶೃಂಗಸಭೆಯ ಸದಸ್ಯ ರಾಷ್ಟ್ರಗಳಲ್ಲಿ ಆಯ್ಕಾದ ರಾಷ್ಟ್ರಗಳ ಸಂಖ್ಯೆ ಯಾವುವು ಅಂತ ಕೇಳ್ಬಿಡ್ತಾನೆ. ಎಷ್ಟು ರಾಷ್ಟ್ರಗಳು ಕೇಳ್ತಾನೆ? ಒಂದು ಬ್ರೆಜಿಲ್ ಇದೆ, ಇನ್ನೊಂದು ಇಥಿಯೋಪಿಯಾ ಇದೆ, ಇನ್ನೊಂದು ಇರಾನ್ ಇದೆ, ಇನ್ನೊಂದು ಯುನೈಟೆಡ್ ಅರಬ್ ಮತ್ತು ಎಮಿರೇಟ್ಸ್ ಇದೆ, UAE, ಆಮೇಲೆ ಇಂಡೋನೇಷ್ಯಾ ಇದೆ. 2025ರಲ್ಲಿ ಪೂರ್ಣ ಪ್ರಮಾಣದ ಸದಸ್ಯತ್ವ ಕೂಡ ಪಡೆದಿದೆ. 2024 ಜನವರಿ 1ರಂದು ಏನಾಗುತ್ತಂದ್ರೆ ಇದರ ಘೋಷಣೆ ಆಗಿ 2025ರಲ್ಲಿ ಸದಸ್ಯತ್ವವನ್ನು ಪಡೆದಿದೆ. ಯಾವುದೋ ಡೌಟ್ ಹೇಗಿಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ, ಗೊತ್ತಿರಲಿ, ತುಂಬಾ ಇಂಪಾರ್ಟೆಂಟ್. ಎಕ್ಸಾಮ್ಗಳಲ್ಲಿ ಬ್ರಿಕ್ಸ್ ವಿಸ್ತರಣೆ 2000 ಬ್ರಿಕ್ಸ್ ಬಗ್ಗೆ ನಿಮಗೆ ನಾಲೆಜ್ ಇರಲಿ. ಗಮನಿಸಿದ್ದು ಕೊಟ್ಟಿದ್ದೀನಿ. ಏನಪ್ಪಾ ಅಂದ್ರೆ ಸೌದಿ ಅರೇಬಿಯಾವನ್ನು ಹವನವನ್ನು ಪರಿಗಣಿಸುತ್ತದೆ ಅಂತ ಹೇಳಿದರೆ ಅದರಲ್ಲಿ ಭಾಗಿಯಾಗಿತ್ತು. ಹಾಗಾಗಿ ಇದರ ಬಗ್ಗೆ ನಿಮಗೆ ಗೊತ್ತಿರಲಿ. ಇದು ಏನಪ್ಪಾ ಅಂತಂದ್ರ ಸಂಕ್ಷಿಪ್ತವಾಗಿ ನಿಮಗೆ PCPSIಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇದೇ ಭಾಗದಲ್ಲಿ ಕ್ವಶನ್ಸ್ಗಳು ಬರುತ್ತೆ ಆತ್ಮೀಯ ವಿದ್ಯಾರ್ಥಿಗಳಿಗೆ ಗೊತ್ತಿರಲಿ. ನೆಕ್ಸ್ಟ್ ಏನಪ್ಪಾ ಅಂತಂದಾಗ ಗೊತ್ತಿರಬೇಕು. ಹಾಗಾದ್ರೆ ಬ್ರಿಕ್ಸ್ನ ಇತ್ತೀಚೆಗೆ ಶೃಂಗಸಭೆಗಳು, ಹೌದಾ? ಬ್ರಿಕ್ಸ್ನ ಇತ್ತೀಚೆಗೆ ಯಾವ್ಯಾವ ಶೃಂಗಸಭೆಗಳು ಇದಾವೆ, ಯಾವ್ಯಾವ ಶೃಂಗಸಭೆಗಳು ಯಾವ ಇಂಪಾರ್ಟೆಂಟ್ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಎಕ್ಸಾಮ್ಗಳಲ್ಲಿ ಕೇಳ್ತಾನೆ ನೋಡ್ರಿ. ಬ್ರಿಕ್ಸ್ ಶೃಂಗಸಭೆ ಒಂದದ್ದು ಮೊದಲು 2009ರಲ್ಲಿ ನಡೀತು. ಹೌದಾ? ಎಲ್ಲಿ ನಡೀತು ಅವೆಲ್ಲ ಬೇಕಾಗಿಲ್ಲ, ಕೇಳಲ್. ಬಟ್ ಆದರೆ 16, 17, 18 ತುಂಬಾ ಇಂಪಾರ್ಟೆಂಟ್. ಯಾಕಂತಂದಾಗ ಕಾಲಾನುಕ್ರಮದಲ್ಲಿ ಕೇಳ್ಬಿಡ್ತಾನೆ. 24, 25, 26 ಹೌದಲ್ರಿ? ಸೊ ಅಲ್ಲಿ ಟಾರ್ಗೆಟ್ ಮಾಡ್ತಾನೆ. ರೀಸೆಂಟ್ ಆಗಿ ಅಂತಾರಾಷ್ಟ್ರೀಯ ಸಂಘಟನೆಗಳಲ್ಲಿ ಕ್ವಶನ್ಸ್ಗಳು ಬಂದಾಗ ಈ ಶೃಂಗಸಭೆಗಳಲ್ಲಿ ಎಲ್ಲೆಲ್ಲಿ ನಡೆದಿದೆ ಅನ್ನೋದು ಬಹಳ ಇಂಪಾರ್ಟೆಂಟು. ಎಕ್ಸಾಮ್ ಕೇಳ್ತಾನೆ. ಅದರಲ್ಲಿ ಈ 18ನೇ ಬ್ರಿಕ್ಸ್ ಶೃಂಗಸಭೆ ಇದೆಯಲ್ಲ, ಈ 18ನೇ ಬ್ರಿಕ್ಸ್ ಸಭೆ 2026ರಲ್ಲಿ ಅದು ಎಲ್ಲಿ ಅತಿಥ್ಯ ವಹಿಸಿದೆ ರೀ?
ಭಾರತ ದೇಶದಲ್ಲಿ, ಈ ಭಾರತ ದೇಶದಲ್ಲಿ ಬ್ರಿಕ್ಸ್ ಶೃಂಗಸಭೆ 2026ರಲ್ಲಿ ಅಧ್ಯಕ್ಷ ವಹಿಸಿಕೊಳ್ಳಲಿದೆ. ಹಾಗಾಗಿ ಮುಂದೆ ಬರುವಂತ ಎಕ್ಸಾಮ್ಗಳಲ್ಲಿ ಇದು ತುಂಬಾ ಇಂಪಾರ್ಟೆಂಟ್. ಆತ್ಮೀಯ ವಿದ್ಯಾರ್ಥಿಗಳೇ, ಬರೆದಿಟ್ಕೊಳ್ಳಿ. ಮುಂದಿನ ದಿನಮಾನಗಳಲ್ಲಿ ಇದರ ಬಗ್ಗೆ ಪಕ್ಕ ಒಂದು ಕ್ವಶನ್ಸ್ ಕೇಳ್ತಾರೆ, ಯಾವುದು ಡೌಟ್ ಇಲ್ಲ. ಯಾಕಂತಂದ್ರೆ ಇದು ಬ್ರಿಕ್ಸ್ ಶೃಂಗಸಭೆ ನಮ್ಮ ದೇಶದಲ್ಲಿ ನಡೆಯುವುದರಿಂದ ಒಂದು ಕ್ವಶನ್ಸ್ಗಳು ಬರುತ್ತೆ, ಗೊತ್ತಿಲ್ಲ. ನೆಕ್ಸ್ಟ್ 16ನೇ ಶೃಂಗಸಭೆ ಇದೆಯಲ್ಲ, ಇದು ಇಲ್ಲಿ ನಡೆದಿಲ್ಲ. ಇದ್ರ ಯಾವುದೇ ಘೋಷವಾಕ್ಯಗಳು ಅಡ್ವಾನ್ಸ್ ಆಗಿಲ್ಲ, ಗೊತ್ತಿರಲಿ. 16ನೇ ಶೃಂಗಸಭೆ 2024ರಲ್ಲಿ ಇಲ್ಲಿ ಅತಿಥಿ ವಹಿಸಿದ ದೇಶ ಯಾವುದಂದ್ರೆ ರಷ್ಯಾ ದೇಶ. ಅಲ್ಲಿ ಒಂದು ನಗರ ಬಂದೆ ಖಜನ್ ನಗರ ಅಂತ. ಹೌದಾ? ಎಕ್ಸಾಮ್ಗಳಿಗೆ KE ಹೌದಾ, KEA ಇವ್ರು ಏನ್ ಮಾಡ್ತಾರಂದ್ರೆ ಒಂಚೂರು ಅಮೆರಿಕದ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಓದಿ ಬಂದಿದ್ರಿಂದ ಮೇನ್ ರಷ್ಯಾ ಅಂತಂದ ಎಲ್ಲರೂ ಆಗ್ತಾರಂತ ಏನ್ ಮಾಡ್ತಾನೆ, ಮೇನ್ ನಗರಗಳು ಕೇಳ್ಬಿಡ್ತಾನೆ. ಯಾವುದು? ಖಜನ್ ನಗರ ಅಂತ ಕೇಳ್ಬಿಡ್ತಾನೆ. ಸೊ ಪ್ರದೇಶದಲ್ಲಿ ಈ ಒಂದು ಶೃಂಗಸಭೆ ಇದು ಮಾಡಿದ್ದಾರೆ. ಸೊ ಹಾಗಾಗಿ ಅದರ ಏನಪ್ಪಾ ಅಂದ್ರೆ ಘೋಷವಾಕ್ಯ ಎಕ್ಸಾಮ್ಗೆ ಟಾರ್ಗೆಟ್ ಮಾಡ್ತಾನೆ. ಏನಪ್ಪಾ ಅಂದ್ರ ನ್ಯಾಯಯುತ ಜಾಗತಿಕ ಅಭಿವೃದ್ಧಿ ಮತ್ತು ಭದ್ರತೆಗಳಿಗಾಗಿ ಬಹುಪಕ್ಷೀಯತೆಯನ್ನು ಬಲಪಡಿಸುವುದು. ಭಾಳ ಇಂಪಾರ್ಟೆಂಟ್. ಈ ಎಕ್ಸಾಮ್ಗಳಲ್ಲಿ ನೇರವಾಗಿ ಅದರ ಘೋಷವಾಕ್ಯ ಏನಂತ ಕೇಳ್ತಾನೆ, 2016 2024. ಸೊ ಗೊತ್ತಿರಬೇಕು. ಇದ್ರ ಪ್ರಮುಖ ನಿರ್ಧಾರಗಳು ಏನು ಕೈಗೊಂಡ್ರು ಅಂದ್ರೆ ನೋಡಿ, ಯಾವುದೋ ಖಜನ್ ಘೋಷಣೆಯನ್ನು ಅಂಗೀಕರಿಸಲಾಯಿತು ಅಂದ್ರೆ ಆ ನಗರವಾದಲ್ಲಿದ್ದಾಗ ಗೊತ್ತಿತ್ತು. ಯುನೈಟೆಡ್ ನೇಷನ್ಸ್ ಇದೆ, ಅದು ಸುಧಾರಣೆ ತರಬೇಕು. ಮತ್ತೆ ಡಿಜಿಟಲ್ ಪಾವತಿ, ಹೌದಾ, ಡಿಜಿಟಲ್ ಪಾವತಿ ವ್ಯವಸ್ಥೆಯನ್ನು ಬಗ್ಗೆ ಚರ್ಚಿಸಲಾಗಿತ್ತು. ಹೌದಾ, ಡಿಜಿಟಲ್ ಪಾವತಿ ವ್ಯವಸ್ಥೆ ಬಗ್ಗೆ ಕೂಡ ಚರ್ಚಿಸಲಾಯಿತು. ಇದು 16ನೇ ಬ್ರಿಕ್ಸ್ ಶೃಂಗಸಭೆ. ಹಾಗಾಗಿ ಇದರ ಬಗ್ಗೆ ಎಕ್ಸಾಮ್ಗಳಲ್ಲಿ ಕ್ವಶನ್ಸ್ಗಳು ಬರುವ ಸಾಧ್ಯತೆಗಳು ಜಾಸ್ತಿ ಇರ್ತಾವೆ. ಹಾಗಾಗಿ ಗೊತ್ತಿರಲಿ. ನೆಕ್ಸ್ಟ್ 17ನೇ ಬ್ರಿಕ್ಸ್ ಶೃಂಗಸಭೆ 2025 2025. ಸೊ ಹಾಗಾದ್ರೆ ಇದರ ಅಧ್ಯಕ್ಷ ವಹಿಸಿದ ದೇಶ ಯಾವುದು ಅಂದ್ರೆ ಬ್ರೆಜಿಲ್. ಸೊ ರಿಯೋ ಡಿ ಜನೇರೋ, ಹೌದಾ, ಆಲ್ಮೋಸ್ಟ್ ಬ್ರೆಜಿಲ್ ನಲ್ಲಿರುವ ಎಲ್ಲಾ ಶೃಂಗಸಭೆ ರಿಯೋ ಡಿ ಜನೇರೋ. ಒಲಿಂಪಿಕ್ಸ್ ನೋಡ್ರಿ ರಿಯೋ ಡಿ ಜನೇರೋ, ಕಾಮನ್ವೆಲ್ತ್ ರಿಯೋ ಡಿ, ಹಲವಾರು ಶೃಂಗಸಭೆಗಳು ರಿಯೋ ಡಿ ಜನೇರೋ ತುಂಬಾ ಫೇಮಸ್. ಭಾರತ ಬಂದಾಗ ನೋಡ್ರಿ ಅನ್ಕೋ ತಲೆಯಾಗಿ ಇಟ್ಕೋಬಹುದು. ಕ್ವಶನ್ಸ್ಗಳಿದ್ದಾಗ ಅತಿ ಹೆಚ್ಚು ದೆಹಲಿ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ, ನವದೆಹಲಿ ಬಗ್ಗೆ. ಅದು ಬಿಟ್ರೆ ಕರ್ನಾಟಕದಲ್ಲಿ ಬೆಂಗಳೂರು. ಹಾಗಾಗಿ ಯಾವ್ದು ರಾಜಧಾನಿ ಇರುತ್ತೋ ಅಲ್ಲಿ ಫೋಕಸ್ ಮಾಡ್ತಾನೆ ಅವಾಗ. ಸೊ ಇದು ರಿಯೋ ಡಿ ಜನೇರೋ ಅನ್ನೋದು ಈ ಒಂದು ಬ್ರೆಜಿಲ್ ದೇಶದಲ್ಲಿರೋ ಒಂದು ಪ್ರಮುಖ ನಗರವಾಗಿರೋದ್ರಿಂದ ಅಲ್ಲಿ ಎಕ್ಸಾಮ್ ಪ್ರಮಾಣದಲ್ಲಿ ಜಾಸ್ತಿ ಕ್ವಶನ್ಸ್ ಕೇಳ್ತಾರೆ. ಹಾಗಾಗಿ ಸೊ ಜುಲೈ ಮಂತ್ ನಡೆದಿದ್ದು 6/7/2025ರಲ್ಲಿ ಇದರ ಘೋಷವಾಕ್ಯ ಏನಿದೆ ಅಂದ್ರೆ ನೋಡಿ, ಜಾಗತಿಕ ದಕ್ಷಿಣದ ಸಹಕಾರ, ಹೌದಾ, ಜಾಗತಿಕ ದಕ್ಷಿಣದ ಸಹಕಾರವನ್ನು ಬಲಪಡಿಸುವುದು ಮತ್ತು ಅಂತರ್ಗತ, ಹೌದಾ, ಮತ್ತು ಸುಸ್ಥಿರ ಜಾಗತಿಕ ಆಡಳಿತವನ್ನು ಉತ್ತೇಜಿಸುವಂತ ಕೆಲಸ ಕೂಡ ಮಾಡುತ್ತೆ. ಆದ್ಯತೆಗಳು ಇದಾವೆ. ಸೊ ಎದಕ್ಕೆ ಆದ್ಯತೆ ಕೊಟ್ಟರು, ಅಲ್ಲಿ ಏನು ವಾದ ಡಿಸ್ಕಸ್ ಆಯ್ತಂದ್ರೆ ಕ್ಲೈಮೇಟ್ ಚೇಂಜ್ ಬಗ್ಗೆ, ಅಂದ್ರೆ ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟಂತೆ ಆಗಿರ್ಬೋದು. ಕೃತಕ ಬುದ್ಧಿಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು. ಆಮೇಲೆ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು. ಬಡತನ ಮತ್ತು ನಿರ್ಮೂಲನೆಗೆ ಸಂಬಂಧಪಟ್ಟಂತೆ ಇಲ್ಲಿ ಕೂಡ ವಾದವಾಗಿದೆ. ತುಂಬಾ ಇಂಪಾರ್ಟೆಂಟ್. ಯಾಕಂತಂದ್ರೆ ಕ್ಲೈಮೇಟ್ ಚೇಂಜ್ ಗೊತ್ತಿರಬೇಕು ನಿಮಗೆ, ಬದಲಾವಣೆ. ಇದು ನೇರವಾಗಿ ಎಕ್ಸಾಮ್ಗಳಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, ಹೌದಾ. ನೋಡ್ರಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಷ್ಟು ಪವರ್ಫುಲ್ ಆಗಿದೆ, ಹೌದಾ. ಇವತ್ತಿನ ಕೆಲಸ ಇವತ್ತೇನಪ್ಪಾ ಅಂತಂದ್ರೆ 100 ಜನ ಇಂಜಿನಿಯರ್ 100 ಜನ ವಿದ್ಯಾರ್ಥಿಗಳು ಇಂಜಿನಿಯರ್ ಅವ್ರ ಕೆಲಸ ಮಾಡುವುದು ಇದು ಒಂದೇ ಮಾಡ್ತಾ ಇದೆ, ಗೊತ್ತಿರಬೇಕು. ನೋಡಿ 1956ರಲ್ಲಿ ಜಾನ್ ಬೆಕಾರ್ತಿ ಅಂತ ಒಬ್ಬ ವ್ಯಕ್ತಿ ಮೊದಲ ಬಾರಿಗೆ ಇದರ ಪ್ರಸ್ತಾಪ ಸಲ್ಲಿಸ್ತಾನೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಹಾಗಾಗಿ ಫಾದರ್ ಆಫ್ AI ಅಂತ ಕರಿತೀವಿ ಅವರಿಗೆ. ಹಾಗಾಗಿ ಗೊತ್ತಿರಬೇಕು. ನಂತರ 1976ರಲ್ಲಿ 1976 ಅಮೆರಿಕದ ಬೀದಿ ದೀಪ ವ್ಯಾಪಾರಿಗಳಲ್ಲಿ ಅಮೆರಿಕದ ಒಂದು ಬೀದಿಗಳಲ್ಲಿ ಮೊದಲ ಬಾರಿಗೆ ಇದು ಹೆಂಗೆ ಕೆಲಸ ಮಾಡುತ್ತೆ, ಹೆಂಗ ಸಂಶೋಧನೆ, ಇದರಿಂದ ಏನೇನು ಯೂಸ್ ಆಗುತ್ತೆ, ಹೆಂಗ ವಾದ ವಿವಾದ ಅಂದ್ರೆ ಹೆಂಗ ಅನುಕೂಲ ಆಗುತ್ತೆ, ಹೆಂಗ ಅನಾನುಕೂಲ ಆಗುತ್ತೆ, ವರವಷ್ಟು ಶಾಪವಷ್ಟು ತಿಳ್ಕೊಂಡು ಡಿಸಿಷನ್ ತಗೋತಾರೆ. 1976 ಫಸ್ಟ್ ಬೀದಿ ದೀಪಗಳಲ್ಲಿ ಯೂಸ್ ಮಾಡ್ತಾರೆ. ಅವಾಗೂ ಕೂಡ ಪರ್ಫೆಕ್ಟ್ ಆಗಿ AI ಕೆಲಸ ಮಾಡುತ್ತೆ. ಅದು ಅಂತ ನಂತರ ಇವತ್ತಿನ ಎಲ್ಲಾ ಫೋನ್ಗಳಲ್ಲಿ ನೋಡ್ರಿ, ಇವತ್ತು 5G ಎಲ್ಲ 5G ಈ 5G ಎಲ್ಲ ಫೋನ್ಗಳಲ್ಲಿ ಏನಪ್ಪಾ ಅಂದ್ರೆ AI ಕೊಟ್ಟಿದ್ದಾನೆ, ಹೌದಾ. ಇವತ್ತು AI ಏನು ಸರ್ಚ್ ಮಾಡಿದರೆ ನೀವು ಟಾಪಿಕ್ ಹೆಸರು ಹಾಕಿದ್ರೆ ಡಿಟೇಲ್ಸ್ ಆಗಿ ತೋರಿಸುವಂತ ಕೆಲಸ ಮಾಡುತ್ತೆ. ಹಾಗಾಗಿ ಇದು ದೊಡ್ಡ ಮಟ್ಟದಲ್ಲಿ ಆದ್ಯತೆ ಕೊಟ್ಟಿದ್ದಾರೆ. ಕ್ಲೈಮೇಟ್ ಚೇಂಜ್ ನೀವು ಗೊತ್ತಿರಬೇಕು. ಎಷ್ಟು ಜಾಗತಿಕ ತಾಪಮಾನ ಇವತ್ತು ಇದೆ ಅಂದ್ರೆ ನೀವು ನೋಡ್ಬೇಕು. ನಮ್ಮ ಅದೇ ಉತ್ತರ ಕರ್ನಾಟಕದಲ್ಲಿ ನೋಡಿದಾಗ ಶೇಕಡ ಎಷ್ಟು ಅಂದ್ರೆ 40 ಕ್ರಾಸ್ ಇದೆ. ಈ ಬೆಂಗಳೂರಲ್ಲಿ ನೋಡ್ರಿ ನೀವು ಎಷ್ಟಿದೆ,
38 37ವರೆಗೂ ಬಂದಿದೆ ಬೆಂಗಳೂರು. ಹಾಗಾಗಿ ಸೊ ಇಂಥ ವಿಷಯಗಳಿಗೆ ಆದ್ಯತೆ ಕೊಡೋದ್ರಿಂದ ಪರಿಸರ ಉಳಿಸಬಹುದು. ಪರಿಸರ ಎಷ್ಟು ನೀವು ಆದ್ಯತೆ ಕೊಡ್ತೀರಿ ಅಷ್ಟು ಮುಂದಿನ ಪೀಳಿಗೆಗೆ, ಅದಕ್ಕೆ ಸುಸ್ಥಿರ ಡೆವಲಪ್ಮೆಂಟ್ ಕರಿತೀವಿ, ಸಸ್ಟೈನಬಲ್ ಡೆವಲಪ್ಮೆಂಟ್. ಈ 17 ಗುರಿಗಳು ಯಾಕೆ ಆದ್ಯತೆ ಕೊಡಬೇಕು, 2015ರಿಂದ 2030ರವರೆಗೂ ಯಾಕೆ ಆದ್ಯತೆ ಕೊಡಬೇಕು ಸುಸ್ಥಿರ ಅಭಿವೃದ್ಧಿ ಗುರಿ ಅನ್ನೋದು ಕಾರಣ ಇದಕ್ಕೆ. ಯಾಕೆ ಮುಂದಿನ ದಿನಮಾನದಲ್ಲಿ ಇಂದಿನ ಪೀಳಿಗೆಗಳಿಗೆ ನಾವು ಅಷ್ಟು ಯೂಸ್ ಮಾಡ್ಕೊಂಡು ಮುಂದಿನ ಪೀಳಿಗೆಗೆ ಖಾಲಿ ಮಾಡಿ ಕೊಟ್ರೆ ಮುಂದಿನ ದಿನ ಸೊ ಬರಗಾಲ ಉಂಟಾಗುತ್ತೆ. ಹಾಗಾಗಿ ಗೊತ್ತಿರಬೇಕು ಈ ವಿಷಯಗಳಿಗೆ ಗೊತ್ತು. ಆಮೇಲೆ ಬಡತನ ನಿರ್ಮೂಲನೆ, ಸೊ ಬಡತನ ನಿರ್ಮೂಲನೆ ಗೊತ್ತಿರಬೇಕು. ಇಲ್ಲೆಲ್ಲ ಶ್ರೀಮಂತರಾಗ್ತಾ ಇದ್ದಾರೆ, ಬಡವರು ಆಗ್ತಾ ಇದ್ದಾರೆ. ಸೊ ಹಾಗಾಗಿ ಇದು ನಿರ್ಮೂಲನೆ ಮಾಡ್ಬೇಕು, ಬಡತನ ನಿರ್ಮೂಲನೆ. ಅಂಡ್ ಬ್ರಿಟಿಷ್ ರೂಲ್ ಆಫ್ ಇಂಡಿಯಾ, ದಾದಾಬಾಯಿ ನವರೋಜಿ ಅವರ ಕಲ್ಪನೆ. ಹೌದಾ, ಸಂಪತ್ತಿನ ಸೋರಿಕೆದಲ್ಲಿ ಹೇಳ್ತಾರೆ. ಸೊ ಭಾರತದ ಸಂಪತ್ತು ಇಂಗ್ಲೆಂಡಿಗೆ ಹೇಗೆ ಹರಿದು ಹೋಗ್ತಾ ಇದೆ ಅಂತ ಸ್ಪಷ್ಟವಾಗಿ ಹೇಳ್ತಾರೆ ದಾದಾಬಾಯಿ ನವರೋಜಿ. ಹಾಗಾಗಿ ಭಾರತದ ವೃದ್ಧ ಪಿತಾಮಹ ಅಂತ ಕರಿತೀವಿ ದಾದಾಬಾಯಿ ನವರೋಜಿಗೆ. ಸೊ ಗೊತ್ತಿರಬೇಕು. ಅವೆಲ್ಲ ಎಕ್ಸಾಮ್ಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 2026ರಲ್ಲಿ ಇದು ನಮ್ಮ ಭಾರತ ದೇಶ ನಡೀತೆ. ಮುಂದೆ ಬರುವಂಥದ್ದು ಇದ್ರ ಬಗ್ಗೆ ನೋಟ್ ಮಾಡ್ಕೊಳ್ರಿ ಆತ್ಮೀಯ ವಿದ್ಯಾರ್ಥಿಗಳೇ. ಯಾಕಪ್ಪ ಅಂತಂದಾಗ 2026ರಲ್ಲಿ ಈ 18ನೇ ಬ್ರಿಕ್ಸ್ ಶೃಂಗಸಭೆ ನಡೆಯುವುದರಿಂದ ಇದರಲ್ಲಿ ಅತಿ ಹೆಚ್ಚು ಕ್ವಶನ್ಸ್ಗಳು ಕೇಳ್ತಾರೆ. ಮತ್ತು ಮುಂದೆ ಯಾವ ವಿದ್ಯಾರ್ಥಿಗಳು PSI ಓದ್ತಾ ಇದ್ರಿ, ಇಂಟರ್ನ್ಯಾಷನಲ್ ಪ್ರಬಂಧಕ್ಕೆ ಸಂಬಂಧಪಟ್ಟಂತೆ ಬ್ರಿಕ್ಸ್ ಶೃಂಗಸಭೆ ಒಂದು ಪ್ರಬಂಧ ರೆಡಿ ಮಾಡ್ಕೊಳ್ಳಿ. ಯಾಕೆ ರೆಡಿ ಮಾಡ್ಕೊ ಅಂತ ಹೇಳ್ತಾ ಇದ್ರಿ ಅಂದ್ರೆ, ಮುಂದೆ ಬರುವಂಥ 600 PSI ಎಕ್ಸಾಮ್ಗಳಲ್ಲಿ ನೀವು ತಯಾರಿ ಮಾಡ್ತಾ ಇದ್ರಿ ಅಂದ್ರೆ ಆ ಸಂದರ್ಭದಲ್ಲಿ ಈ ಒಂದು ಶೃಂಗಸಭೆ ನಡೀತಾ ಇರುತ್ತೆ. ಅವಾಗ ಬ್ರಿಕ್ಸ್ ಸಾಧಕ ಬಾಧಕ ಬಗ್ಗೆ ಎಕ್ಸಾಮ್ ಕೇಳ್ತಾನೆ. ಹೌದಾ, ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾರತ ದೇಶದ ಪಾತ್ರ ಅಂತ ಕೇಳ್ಬಿಡ್ತಾನೆ. ಹಾಗಾಗಿ ಮುಂದಿನ PSI ಎಕ್ಸಾಮ್ಗಳಲ್ಲಿ ಪ್ರಬಂಧ ಇದರ ಟಾಪಿಕ್ ಕೂಡ ಬರುವ ಅತಿ ಹೆಚ್ಚಿನ ಪ್ರಮಾಣದಲ್ಲಿದೆ. ಸೊ ಹಾಗಾಗಿ ಗೊತ್ತಿಲ್ಲ. ನೆಕ್ಸ್ಟ್ ಹೋಗೋಣ. ಈಗ ಏನಪ್ಪಾ ಅಂತಂದಾಗ ನಿಮ್ಗೆ ಗೊತ್ತಿರಬೇಕು, ಆಲ್ರೆಡಿ ನಿಮಗೆ ಈ ಬ್ರಿಕ್ಸ್ ಶೃಂಗಸಭೆ ಬಗ್ಗೆ ಗೊತ್ತೇ ಇತ್ತು. ಆದರೆ ಈ ಬ್ರಿಕ್ಸ್ ಶೃಂಗಸಭೆ ಆದ ನಂತರ 2012ರಲ್ಲಿ ಎಲ್ಲಿಪ್ಪ ಅಂದ್ರ ನವದೆಹಲಿಯಲ್ಲಿ. ಹೌದಾ, ಈ ನವದೆಹಲಿಯಲ್ಲಿ ಏನಾಗತ್ತಂದ್ರ ಸೊ ಒಂದು ಕಮಿಟೀಸ್ ರಚನೆ ಆಗತ್ತೆ. ಅಲ್ಲಿ ಏನಪ್ಪಾ ಅಂದ್ರ ಯಾವುದೇ 5 ರಾಷ್ಟ್ರಗಳದಾವಲ್ರಿ, ಈ 5 ರಾಷ್ಟ್ರಗಳದಾವಲ್ಲ, ಸೊ ಈ 5 ರಾಷ್ಟ್ರಗಳು ತಮಗೆ ಆರ್ಥಿಕವಾಗಿ ಏನಾದ್ರೂ ಉಂಟಾದಾಗ, ಬಿಕ್ಕಟ್ಟು ಉಂಟಾದಾಗ, ತೊಂದರೆ ಉಂಟಾದಾಗ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಲ್ಲಿ ಅಮೌಂಟ್ ಇರುತ್ತೆ. ಸೊ ಎಲ್ಲ ಡಾಲರ್ಸ್ ರೂಪಾಯಿ ಆಧಾರದ ಮೇಲೆ ಇಲ್ಲಿ ಎಲ್ಲರೂ ಕೂಡಿಕಡಿಸಿರ್ತಾರೆ. ನನಗೇನೋ ಪ್ರಾಬ್ಲಮ್ ಆದ್ರೆ ಅಂದ್ರೆ ನನ್ನ ಭಾರತ ದೇಶಕ್ಕೆ ಏನೋ ಪ್ರಾಬ್ಲಮ್ ಆದ್ರೆ ನೇರವಾಗಿ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಲ್ಲಿ ನಾವು ಫಂಡ್ ತಗೊಂಡ್ಬಂದು ನಮ್ಮ ಯಾವ್ಯಾವ ಕ್ಷೇತ್ರದಲ್ಲಿ ಇದು ನಾವು ಡೆವಲಪ್ಮೆಂಟ್ ಮಾಡಬಹುದು. ಹಾಗಾಗಿ ನ್ಯೂ ಡೆವಲಪ್ಮೆಂಟ್ ಬ್ರಿಕ್ಸ್ ಬ್ಯಾಂಕ್ ಆಧಾರದ ಮೇಲೆ ಸ್ಥಾಪನೆ ಆಗಿದೆ. ಇದು ಪ್ರಾರಂಭದಲ್ಲಿ ನೋಡ್ರಿ ಬ್ರಿಕ್ಸ್ ಡೆವಲಪ್ಮೆಂಟ್ ಬ್ಯಾಂಕ್ ಇತ್ತು, ಪ್ರಾರಂಭದಲ್ಲಿ. ನಂತರ ಏನಾಯ್ತು ಗೊತ್ತಾ, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ. ಹೌದಾ, ಈ ಹಿಂದೆ ಬ್ರಿಕ್ಸ್ ಡೆವಲಪ್ಮೆಂಟ್ ಬ್ಯಾಂಕ್ ಇತ್ತು, ನಂತರ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ 2012ರಲ್ಲಿ ನವದೆಹಲಿಯಲ್ಲಿ ಬ್ರಿಕ್ಸ್ ಶೃಂಗಸಭೆಗೆ ಈ ಬ್ಯಾಂಕ್ಗಳ ಸ್ಥಾಪನೆಗೆ ಆಲೋಚನೆ ಕೂಡ ವ್ಯಕ್ತಪಡಿಸಿದ್ರು. ಅಂದಿನ ಸಂದರ್ಭದಲ್ಲಿ ನಮ್ಮ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಕೂಡ ದೇಶದ ಪ್ರಧಾನಮಂತ್ರಿ ಇರ್ತಾರೆ. ದೇಶದ ಪ್ರಧಾನಮಂತ್ರಿ ಇದ್ದಾಗ ಪ್ರಸ್ತಾಪಿಸಲ್ತಾರೆ. ನಿಮ್ಗೆ ಗೊತ್ತಿರಬೇಕು, ಆ ಸಂದರ್ಭದಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳದಾವಲ್ರಿ, ಒಂದು ಬ್ರೆಜಿಲ್ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಭಾರತ ಆಗಿರ್ಬೋದು, ಚೀನಾ ಆಗಿರ್ಬೋದು, ದಕ್ಷಿಣ ಆಫ್ರಿಕಾ ಆಗಿರ್ಬೋದು ಸೇರಿ ಸ್ಥಾಪಿಸಿದ ಒಂದು ಬಹುಪಕ್ಷೀಯ ಅಭಿವೃದ್ಧಿ ಬ್ಯಾಂಕ್ ಆಗಿದೆ. ಹೌದಾ, ಸೊ ಇದಕ್ಕೆ ಬ್ರಿಕ್ಸ್ ಬ್ಯಾಂಕ್ ಎಂದು ಕೂಡ ಕರಿತೀವಿ. 2012ರಲ್ಲಿ ಪ್ರಸ್ತಾಪ ಆಯಿತು. ಇದರ ಒಪ್ಪಂದ 2014ರಲ್ಲಿ ಬ್ರೆಜಿಲ್ ಒಂದು ದೇಶದಲ್ಲಿ ಕಮಿಟಿ ರಚನೆ ಆಗಿ ಬ್ರೆಜಿಲ್ ಒಂದು ಅಂತಾರಾಷ್ಟ್ರೀಯ ಒಂದು ಬ್ರಿಕ್ಸ್ ಶೃಂಗಸಭೆ ಆಗುತ್ತೆ. ಆ ಶೃಂಗಸಭೆಯಲ್ಲಿ ಬ್ರೆಜಿಲಿನ ಯಾವುದು ಫೋರ್ಟ್ ಲೇಜಾ ಎಂಬ ಸ್ಥಳದಲ್ಲಿ 6ನೇ ಬ್ರಿಕ್ಸ್ ಶೃಂಗಸಭೆ ಆಗುತ್ತೆ. ಈ 6ನೇ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಏನಾಗುತ್ತೆ, ಒಪ್ಪಂದ ಆಧಾರದ ಮೇಲೆ ಸಿಗ್ನೇಚರ್ ಆಗ್ತಾರೆ ಆದ್ಮೇಲೆ. ಇಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಕಾರ್ಯಾರಂಭ 2015ರಿಂದ ಅಧಿಕೃತವಾಗಿ ತನ್ನ ಚಟುವಟಿಕೆಗಳನ್ನು ಪ್ರಾರಂಭಿಸಿದೆ. ಹೌದಾ, ಅಂದ್ರೆ 2015ರಿಂದ ಪ್ರಾರಂಭ ಆಗಿದೆ. ಹಾಗಾಗಿ ಇದರ ಹೆಡ್ ಕ್ವಾರ್ಟರ್ಸ್, ಹೌದಾ, ಇದರ ಹೆಡ್ ಕ್ವಾರ್ಟರ್ಸ್ ಸಂಘೆ ಮತ್ತು ಚೀನಾ. ಬ್ರಿಕ್ಸ್ ಹೆಡ್ ಕ್ವಾರ್ಟರ್ಸ್ ಇಲ್ಲ, ಬ್ರಿಕ್ಸ್ ಕೇಂದ್ರ ಕಚೇರಿ ಇಲ್ಲ. ಬ್ರಿಕ್ಸ್ ಕೇಂದ್ರ ಕಚೇರಿ ಯಾಕಿಲ್ಲ ಅಂತಂದಾಗ ಇದೇ ಒಂದೇ ಇರೋದು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಇಂದ ಅವರವರು ಮೂಲ ಆಧಾರದ ಮೇಲೆ ವರ್ಗಾವಣೆ ಮಾಡ್ತಾ ಇರ್ತಾರೆ. ಹಾಗಾಗಿ ಇದರ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕಿನ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ, ಚೀನಾದ ಸಂಘನಲ್ಲಿದೆ. ಸೊ ಇದ್ರ ಗೊತ್ತಿರಲಿ. ಅದೇ ಪ್ರಾದೇಶಿಕ ಕಚೇರಿ ಇದ್ದಾಗ ಭಾರತ ಮತ್ತು ಗಿಫ್ಟ್ ಸಿಟಿ. ಹೌದಾ, ಇದು ಗುಜರಾತ್ ರಾಜ್ಯದಿದೆ. ಎಕ್ಸಾಮ್ ಅಲ್ಲಿ ಕೂಡ ಕೇಳ್ತಾರೆ. ಸೊ ಮೊದಲ ಅಧ್ಯಕ್ಷರು ಯಾರಂತ ಕೇಳ್ತಾರೆ, KV ಕಾಮತ್ ಭಾರತದವರು. ಪ್ರಸ್ತುತ ಅಧ್ಯಕ್ಷರಂದ್ರೆ ಸಿಲ್ಮಾ ಮತ್ತು ಋಷಭ್, ಇವ್ರು ಬ್ರೆಜಿಲ್ನ ಮಾಜಿ ಅಧ್ಯಕ್ಷ. ಹಾಗಾಗಿ ಫಸ್ಟ್ ಕೇಳ್ತಾರೆ, ಈಗ ಕೇಳ್ತಾರೆ. ಹೌದಾ, ಸಿಲ್ಮಾ ಋಷಭ್ ಇವ್ರು ಮೊದಲೇ ಕೇಳ್ತಾರೆ. ಇವ್ರು ಭಾರತೀಯವರು. ಯಾರ್ರಿ, ಇವರು ಭಾರತೀಯರು. ಎಕ್ಸಾಮ್ ಅಲ್ಲಿ ಕೇಳ್ತಾರೆ
ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್. ನ್ಯೂ ಡೆವಲಪ್ಮೆಂಟ್ ಬ್ಯಾಂಕಿನ ಮೊದಲ ಅಧ್ಯಕ್ಷರು ಯಾರಂದ್ರೆ KV ಕಾಮತ್ ಅವರು, ಭಾರತವರು ಇರೋದ್ರಿಂದ ಎಕ್ಸಾಮ್ಗಳಲ್ಲಿ ಕ್ವಶನ್ಸ್ ಕೇಳ್ತಾರೆ. ನಂತರ ಪ್ರಸ್ತುತ ಯಾರ ಅಧ್ಯಕ್ಷರಂದ್ರೆ ದಿಲ್ಮಾ ರೋಷಫ್ ಅಂತೂ ಬ್ರಿಜಲಿನ ಮಾಜಿ ಅಧ್ಯಕ್ಷ, ಬ್ರಿಜಲ್ ಓಲ್ಡ್ ಪ್ರೆಸಿಡೆಂಟ್, ಅವ್ರ ಬಗ್ಗೆ ಕೂಡ ಎಕ್ಸಾಮ್ ಅಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕ್ವಶನ್ಸ್ ಕೇಳ್ತಾರೆ. ಹಾಗಾಗಿ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕು 2012ರಲ್ಲಿ ಈ ನ್ಯೂ ದೆಹಲಿಯಲ್ಲಿ ಪ್ರಾರಂಭ ಆಯಿತು. ಸೊ ಎಕ್ಸಾಮ್ಗಳಲ್ಲಿ ಅತಿ ಹೆಚ್ಚು ಕ್ವಶನ್ಸ್ಗಳು ಕೇಳ್ತಾರೆ. 2012ರಲ್ಲಿ ಇದರ ಬ್ಯಾಂಕ್ಗಳ ಆಲೋಚನೆ ಅಷ್ಟೇ ಆಗಿದ್ದರಿಂದ 2014ರಲ್ಲಿ ಬ್ರಿಜಲ್ನ ರಿಯೋಟಿ ಜನರದಲ್ಲಿ ಸಮ್ಮೇಳನ ಸೇರಿ ಅದನಂತರ 2005ನಲ್ಲಿ ಪ್ರಸ್ತಾವ ಅಧಿಕೃತವಾಗಿ ಜಾರಿಗಾಗುತ್ತೆ. ಈ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಬಹಳ ಇಂಪಾರ್ಟೆಂಟು. ಈ 5 ರಾಷ್ಟ್ರಗಳು ಎಲ್ಲರೂ ತಮ್ಮ ಒಂದು ನಿಧಿಯನ್ನು ಇದರಲ್ಲಿ ಸಂಗ್ರಹಣೆ ಇಟ್ಟು ಆರ್ಥಿಕವಾಗಿ ಯಾವುದೇ ಒಂದು ರಾಷ್ಟ್ರಗಳು ಆರ್ಥಿಕ ಕ್ಷೇತ್ರದಲ್ಲಿ ಸೊ ಏನಾದ್ರು ಬಿಕ್ಕಟ್ಟು ಉಂಟಾಗುವ ಸಂದರ್ಭದಲ್ಲಿ ಸೊ ತಮ್ಮ ಸಹಕಾರ ಒಂದಕ್ಕೊಂದು ರಾಷ್ಟ್ರಗಳ ಸಹಕಾರಗಳು ಪಡ್ಕೋಬಹುದು. ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಬಗ್ಗೆ. ನೆಕ್ಸ್ಟ್ ಏನಪ್ಪಾ ಅಂತಂದಾಗ ಸೊ ಹಾಗಾದ್ರೆ ಈ ಅಂಶಗಳು ಅಂದ್ರೆ ಇದರ ಪ್ರಮುಖವಾದ ಉದ್ದೇಶಗಳಾಗಿರ್ಬೋದು. ಜಾಗತಿಕ ಪ್ರಭಾವ ಆಗ ಹೇಳಿದ್ನ 41 ಜನಸಂಖ್ಯೆ 28%, 16 ಇವೆಲ್ಲ ಹೇಳಿದೀನಿ. ಸೊ ಓಕೆ, ಗೊತ್ತಿರಲಿ ಇದ್ರ ಉದ್ದೇಶವೇನು, ಯಾವ ಉದ್ದೇಶಕ್ಕೆ ಈ ಬ್ರಿಕ್ಸ್ ಸ್ಥಾಪನೆ ಆಯ್ತಪ್ಪ ಅಂತಂದಾಗ ನೋಡಿ, ಆರ್ಥಿಕವಾಗಿ ಸಹಕಾರ. ಹೌದಾ? ಸೊ ಎಕನಾಮಿಕ್ ಆಗಿ ಏನೋ ಪ್ರಾಬ್ಲಮ್ ಆದ್ರೆ ಆರ್ಥಿಕವಾಗಿ ಸಹಕಾರ ಕೊಡಕ್ಕೆ, ವೇಗವಾಗಿ ಅಭಿವೃದ್ಧಿ ಹೊಂದಿದೆ. ಹೌದಾ? ಒಂದಕ್ಕೊಂದು ಹೆಲ್ಪ್ ಮಾಡೋದ್ರಿಂದ. ಈಗ ಎಕ್ಸಾಂಪಲ್, ಇವಾಗ ಯಾವ್ದು ಯುದ್ಧ ಆಯ್ತು ಅಂತ ತಿಳ್ಕೊಳ್ರಿ. ಇವತ್ತು ಏನೋ ಒಂದು ಯುದ್ಧದ ಬಿಕ್ಕಟ್ಟು ಉಂಟಾಯ್ತು. ಆ ಸಂದರ್ಭದಲ್ಲಿ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರಕ್ಕೆ ಸಹಕಾರ ಕೊಟ್ಟಾಗ ಸೊ ಬೇಗ ಡೆವಲಪ್ಮೆಂಟ್ ಆಗ್ಬೋದು. ಇವತ್ತು ರಷ್ಯಾ ಉಕ್ರೇನ್ ಯುದ್ಧ ಆಗಿದೆ. ಉಕ್ರೇನ್ ಆಗ್ಬೇಕಾದ್ರೆ 50 ವರ್ಷಗಳ ಕಾಲ ಬೇಕು, 50 ವರ್ಷಗಳ ಕಾಲ ಬೇಕು. ಹಾಗಾಗಿ ಇದ್ರ ಕೂಡ ಗೊತ್ತಿರ್ಬೇಕು. ನೆಕ್ಸ್ಟ್ ಪಶ್ಚಿಮ ದೇಶಗಳಲ್ಲಿ ಪ್ರಭಾವಕ್ಕೆ ಸಹಕಾರ ಆಗತ್ತೆ. ನೋಡಿ, ಇದು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಕೂಡ ಮತ್ತು ವಿಶ್ವ ಬ್ಯಾಂಕ್, ಇದು ಯಾವುದು ಮಾನಿಟರಿ ಫಂಡ್ ಮತ್ತು ವರ್ಲ್ಡ್ ಬ್ಯಾಂಕ್, ಇದರ ಪ್ರಯವಾಗಿ ಅಭಿವೃದ್ಧಿಶೀಲ ರಾಷ್ಟ್ರಗಳ ಧ್ವನಿಯಾಗಿದೆ. ಭಾಳ ಇಂಪಾರ್ಟೆಂಟ್. ನೆಕ್ಸ್ಟ್ ಇದು ವಿಸ್ತರಣೆ ನೋಡ್ಬೇಕು. ನೋಡಿ, ಅವಾಗ 2010ರಲ್ಲಿ ಸೌತ್ ಆಫ್ರಿಕಾ ಆ್ಯಡ್ ಆಗುತ್ತೆ. 2024ರಲ್ಲಿ ಮತ್ತೆ 5 ರಾಷ್ಟ್ರಗಳು ಆ್ಯಡ್ ಆಗುತ್ತೆ, ಹೇಳಿದ್ನಲ್ಲ. ಹಾಗಾಗಿ ಇದ್ರ ವಿಸ್ತರಣೆ ಆಗಿದ್ದಂಥದ್ದು. ಸೊ ಹಾಗಾಗಿ ಇದ್ರ ವಿಸ್ತರಣೆ ಆಗಿರುವಂಥದ್ದು ಗೊತ್ತಿರಬೇಕು. ಪಾಲುದಾರ ಇದು ಅಷ್ಟೇ. ಓಕೆ, ಸೊ ಇಂಡೋನೇಷ್ಯಾ ಬರುತ್ತೆ, ನಂತರ ಸೌತ್ ಆಫ್ರಿಕಾ ಪಾಲುದಾರ ರಾಷ್ಟ್ರನಾಗಿ ಇರುತ್ತೆ. ಭಾರತದಲ್ಲಿ ಪಾತ್ರ ಏನು? ಬ್ರಿಕ್ಸ್ ಶೃಂಗಸಭೆಯ ಭಾರತ ಪಾತ್ರ ಕೀ ನೋಟ್ ತುಂಬಾ ಇಂಪಾರ್ಟೆಂಟ್. ಭಾರತಕ್ಕೆ ಬ್ರಿಕ್ಸ್ ಆರ್ಥಿಕ ಸಹಕಾರ, ಭದ್ರತೆ ಮತ್ತು ಜಾಗತಿಕ ದಕ್ಷಿಣದ ಗ್ಲೋಬಲ್ ಸೌತ್ ಒಂದು ಪ್ರತಿನಿಧಿಯಾಗಿ ಪ್ರಮುಖ ವೇದಿಕೆ ಆಗಿದೆ. ಸೊ ಇದು ಕೂಡ ಗೊತ್ತಿರಬೇಕು. ಸವಾಲುಗಳು ಇವೆಲ್ಲ ದೊಡ್ಡ ಎಕ್ಸಾಮ್ಗಳಿಗೆ ಕೇಳ್ತಾನೆ. ಚೀನಾ ಮತ್ತು ಭಾರತ ನಡುವೆ ಗಡಿವಾದ ಇದೆ. ಹೌದಾ? ಮತ್ತು ಸಂಘರ್ಷಣೆಯಲ್ಲಿ ಚೀನಾದ ಪ್ರಬಲವನ್ನು ಹೊಂದುತ್ತಾ ಇದೆ. ಹೌದಾ? ಭಾರತ ಮತ್ತು ಚೀನಾ ಗಡಿವಾದ ಇರೋದ್ರಿಂದ ಚೀನಾ ದೇಶದ ಪ್ರಬಲ ಹೊಂದಿದೆ. ಸೊ ಯಾಕಂತಂದಾಗ ನಿಮ್ಗೆ ಗೊತ್ತೇ ನೋಡ್ರಿ, ನಮ್ದು ದೇಶ ಭಾರತ ದೇಶದಲ್ಲಿ ಇಸ್ರೋ ಪ್ರಾರಂಭ ಆಗಿತ್ತು. ಹೌದಾ? ಇಸ್ರೋ ಪ್ರಾರಂಭವಾಗಿದ್ದು 1969. ಅದೇ ತರವಾಗಿ ನಮ್ದು ಯಾವ DRDO ಪ್ರಾರಂಭ ಆಗಿದ್ದು 1958. ಆದರೆ ಇದಕ್ಕಿಂತ ಮುಂಚಿತವಾಗಿ ಚೀನಾದವರು ಹಲವಾರು ಸಾಧನೆಗಳು ಮಾಡಿದ್ದಾರೆ ಟೆಕ್ನಾಲಜಿಯಲ್ಲಿ. ಹೌದಾ? ಹಾಗಾಗಿ ನಮ್ಮ ಗಡಿ ವಿವಾದ ಆಗಿರಬಹುದು ಅಂತ ಸಂದರ್ಭದಲ್ಲಿ ನಮಗೆ ಟೆಕ್ನಾಲಜಿಯಲ್ಲಿ ಅತ್ಯಂತ ಹಿಂದುಳಿದ್ರಿಂದ ಸೊ ಚೀನಾದ ಪ್ರಾಬಲ್ಯವು ಹೆಚ್ಚಿನ ಪ್ರಮಾಣದಲ್ಲಿದೆ. ಅದು ಚಾಲೆಂಜ್ ಇದೆ ಇಂಡಿಯಾಕ್ಕೆ, ಭಾರತ ದೇಶಕ್ಕೆ ಒಂದು ದೊಡ್ಡ ಮಟ್ಟಕ್ಕೆ ಚಾಲೆಂಜ್ ಇರುವುದರಿಂದ ಅದು ಕೂಡ ಇಂಪಾರ್ಟೆಂಟು. ಎಕ್ಸಾಮ್ಗಳಲ್ಲಿ ಮುಂದಿನ ದಿನಮಾನಗಳಲ್ಲಿ ಈ ಕ್ವಶನ್ಸ್ಗಳು ನೀವೇನಾದರೂ PSI ಮತ್ತು ಹಿಂಗೆಲ್ಲ ಪ್ರಬಂಧ ಬರೆಯೋದಿದ್ರೆ ಇವೆಲ್ಲ ಪಾಯಿಂಟ್ಸ್ಗಳು ತೊಗೊಂಡು ಬರೀಬಹುದು. ಓಕೆ, ನೆಕ್ಸ್ಟ್ ಭಾರತದಲ್ಲಿರುವ ನಡೆದ ಶೃಂಗಸಭೆಗಳು. ಓಕೆನಾ? ಹಾಗಾದ್ರೆ ಸರ್ ಬ್ರಿಕ್ಸ್ ಶೃಂಗಸಭೆ ಇಷ್ಟು ನಡೆದಿದ್ದಾವೆ. 2006ರಲ್ಲಿ ಪ್ರಾರಂಭವಾಗಿ 2019ರಲ್ಲಿ ಬ್ರಿಕ್ಸ್ ಮೊದಲ ಶೃಂಗಸಭೆ ಪ್ರಾರಂಭ ಮಾಡಿದ್ದೀವಿ. 2010ರಲ್ಲಿ ಸೌತ್ ಆಫ್ರಿಕಾ ಆ್ಯಡ್ ಆಗಿದೆ. ಆದರೂ ಕೂಡ ಭಾರತ ದೇಶದಲ್ಲಿ ಬ್ರಿಕ್ಸ್ ಶೃಂಗಸಭೆ ನಡೆದಿಲ್ಲ ಸರ್, ನಡೆದಿದ್ದಾವೆ. ಅದರಲ್ಲಿ ಪ್ರಮುಖವಾಗಿ 3 ಬ್ರಿಕ್ಸ್ ಶೃಂಗಸಭೆ ನಾವು ಮಾತನಾಡಬಲ್ಲೆ. ಯಾಕಂದ್ರೆ ಇಲ್ಲಿ 3 ಪ್ಲಸ್ ಇದೊಂದು 2018 ಸೇರಿದ್ರೆ 4 ಶೃಂಗಸಭೆ ಭಾಳ ಇಂಪಾರ್ಟೆಂಟು. 2012ರಲ್ಲಿ ನವದೆಹಲಿಯಲ್ಲಿ ಮನಮೋಹನ್ ಸಿಂಗ್ ಅವರು ದೇಶದ ಪ್ರೈಮ್ ಮಿನಿಸ್ಟರ್ ಇದ್ದಾಗ ಅವಾಗ ಕೂಡ ಆಗಿದೆ. ಅದೇ ಸಂದರ್ಭದಲ್ಲಿ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್, ಯಾವುದ್ರಿ? ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್. ಹೌದಾ? ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಪ್ರಾರಂಭ ಆಗಿತ್ತು. ಪ್ರಸ್ತಾಪ ಸಲ್ಲಿಸಿದ ಸಂದರ್ಭದಲ್ಲಿ ಯಾವುದು 4ನೇ ಶೃಂಗಸಭೆ. 8ನೇ ಶೃಂಗಸಭೆಯಲ್ಲಿ 2016ರಲ್ಲಿ ಗೋವಾದಲ್ಲಿ ನಡೀತು. ಅಲ್ಲಿ ಯಾವುದು ಬೆನೋಲಿಯಂ ಪ್ರದೇಶದಲ್ಲಿ, ಅಲ್ಲಿ ನರೇಂದ್ರ ಮೋದಿಜಿ ದೇಶದ ಪ್ರಧಾನಮಂತ್ರಿ ಇದ್ದರು. ಹೌದಾ? ನಂತರ 13ನೇ ಶೃಂಗಸಭೆ ನಡೆದಿದೆ 2021ರಲ್ಲಿ ನವದೆಹಲಿಯಲ್ಲಿ. ಅಲ್ಲಿ ಏನಪ್ಪ ಅಂದ್ರೆ ನರೇಂದ್ರ ಮೋದಿಜಿ ಪ್ರಧಾನಿ ಇದ್ದರು. ನೆಕ್ಸ್ಟ್ 18ನೇದು ನಡೀತು 2026 ಭಾರತ ದೇಶ, ಅವಾಗ ಕೂಡ ಇವರೇ ಇರ್ತಾರೆ. ಸೊ ಅಲ್ಲಿವರೆಗೂ
ಏನಪ್ಪಾ ಅಂದ್ರ ಮೋದಿಜಿ ಅಧಿಕಾರದಲ್ಲಿದ್ದಾಗ ಸೊ 3 ಬ್ರಿಕ್ಸ್ ಶೃಂಗಸಭೆ ನಡೀತೆ. ಅವಾಗ ನೀವೆಲ್ಲ ಶಾಕ್ ಆಗ್ಬೋದು, ನಾಳೆ ಎಕ್ಸಾಮ್ ಇಲ್ಲಿ ಕೇಳ್ತಾನೆ ಈ ಕೆಳಗಿನ ಯಾರು ಭಾರತ ದೇಶದ ಪ್ರೈಮ್ ಮಿನಿಸ್ಟರ್ ಅಂದ್ರೆ ಪ್ರಧಾನಮಂತ್ರಿ ಅವರು ಅತಿ ಹೆಚ್ಚಿನ ಬಾರಿಗೆ ಬ್ರಿಕ್ಸ್ ಶೃಂಗಸಭೆ ಅಧ್ಯಕ್ಷ ವಹಿಸಿದರು. ಅವಾಗ ಎಲ್ಲಾ ಹುಡುಗರು ಜವಾಹರ್ಲಾಲ್ ನೆಹರೂಜಿ ಹೋಗ್ತಾನೆ. ಯಾಕಂದ್ರೆ ಜವಾಹರ್ಲಾಲ್ ನೆಹರೂಜಿ ಗಿನ್ನಿಸ್ ದಾಖಲೆ ಅಂತ ಗಿನ್ನಿಸ್ ದಾಖಲೆ ಕೂಡ ಇವತ್ತಿನ ಮೂಮೆಂಟ್ ಅಲ್ಲಿ ನರೇಂದ್ರ ಮೋದಿಜಿ ಅವರು ಮುರಿದಾರೆ ನೋಡಿ. ಇವ CM ಸಿದ್ದರಾಮಯ್ಯನವರು ನಿಮ್ ನೋಡ್ಬೇಕು, ದೇವರಾಜ್ ಅರಸು ಅವರು ರೆಕಾರ್ಡ್ ಮುರಿದ್ರು. ಅಂಥವೆಲ್ಲ ಕೆಲವೊಂದಷ್ಟು ತಮ್ಮ CM ಮುಖ್ಯಮಂತ್ರಿ ಚೀಫ್ ಮಿನಿಸ್ಟರ್ ಆಗಿ ಹಿಂಗೆ ರೆಕಾರ್ಡ್ಗಳು ಯಾರ್ಯಾರು ಮುರಿದು ಇರ್ತಾರೆ ಅವರು ನಮ್ಮ ಪರ್ಮನೆಂಟ್ ಆಗಿ ಇಟ್ಕೋಬೇಕು. ಹಾಗಾಗಿ ಬ್ರಿಕ್ಸ್ ಶೃಂಗಸಭೆ 3 ಶೃಂಗಸಭೆಗಳಲ್ಲಿ ಅದು ಯಾವ್ಯಾವ ವರ್ಷ ಆಗತ್ತೆ ಗೊತ್ತಾಗಲ್ಲ, ಪ್ರತಿ ವರ್ಷ ಆಗತ್ತೆ, 5 ರಾಷ್ಟ್ರಗಳು ಆಗ್ತಾ ಹೋಗ್ಬೇಕು ಅಂದಾಗ 3 ಶೃಂಗಸಭೆಗಳು ಭಾರತ ದೇಶದಲ್ಲಿ ಆಗ್ತಾ ಇದೆ ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕು. 3 ಶೃಂಗಸಭೆಯ ಅಧ್ಯಕ್ಷ ಕೂಡ ಇವರು ವಹಿಸೋದ್ರಿಂದ ನೋಡಿ ಮುಂದಿನ ದಿನಮಾನದಲ್ಲಿ ಇವ್ರ ಬಗ್ಗೆ ಕ್ವಶನ್ಸ್ಗಳು ಪಕ್ಕ ಬರುತ್ತೆ. ಅಂದ್ರೆ ಯಾವ ದೇಶದ ನಡೀತೋ ಆ ದೇಶದ ಅಧ್ಯಕ್ಷರು ಮತ್ತು ಪ್ರೈಮ್ ಮಿನಿಸ್ಟರ್ ಅದರ ಅಧ್ಯಕ್ಷ ವಹಿಸಬಹುದು. ಸೊ ಗೊತ್ತಿರಬೇಕು. ಹಾಗಾಗಿ ನಿಮ್ಮ ಎಕ್ಸಾಮ್ಗಳಲ್ಲಿ ಭಾರತದಲ್ಲಿ ನಡೀತಿರುವ ಶೃಂಗಸಭೆಗಳು ಬಹಳ ಇಂಪಾರ್ಟೆಂಟ್. 4 ಶೃಂಗಸಭೆ ಆಗ್ಯಾವ, ಗೊತ್ತಿರಲಿ. ನೆಕ್ಸ್ಟ್ ಏನಪ್ಪಾ ಅಂದ್ರ ಪ್ರಮುಖ ಅಂಶಗಳು. ಓಕೆ, ಪ್ರಮುಖ ಅಂಶಗಳು ಏನಪ್ಪಾ ಅಂತಂದಾಗ ಇಲ್ಲಿ 2021 ಸಭೆ, 2021 ಸಭೆ ಇಲ್ಲಿ ನಿಮ್ಗೆ ಗೊತ್ತಿರಬೇಕು. ಏನಂದಾಗ 2019 ಡಿಸೆಂಬರ್ 31 ಈ ಡೇಟ್ ನನಗೆ ಪಕ್ಕ ಗೊತ್ತು. ಯಾಕಂತಂದ್ರೆ ನಾನು ಯಾವುದೋ ಒಂದು ಇದರಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅವತ್ತಿನ ಮೂಮೆಂಟಲ್ಲಿ 2019 ಡಿಸೆಂಬರ್ 31 ಏನಾಯ್ತಂದ್ರೆ COVID-19 ರೋಗ ಮೊದಲ ಬಾರಿಗೆ ಚೀನಾದ ವುಹಾನ್ ಎಂಬ ಪ್ರಾಂತ್ಯದಲ್ಲಿ ಮೊದಲ ಬಾರಿಗೆ ಪತ್ತೆಯಾಗಿದ್ದು. ಎಲ್ಲಿರಿ? ಚೀನಾದ ಹೌದಾ ವುಹಾನ್ ಎಂಬ ಸ್ಥಳದಲ್ಲಿ, ಹೌದಾ ಚೀನಾದ ವುಹಾನ್ ಎಂಬ ಸ್ಥಳದಲ್ಲಿ ಮೊದಲ ಬಾರಿಗೆ COVID-19 ಹೌದಾ COVID-19 ಅನ್ನೋದು ಕಾರಣದಿಂದ ಸೊ ಬಹಳ ಇಂಪಾರ್ಟೆಂಟ್ ಪ್ರಾರಂಭ ಆಯ್ತು. ಈ ವೈರಸ್ ಹೆಂಗ ಅಟ್ಯಾಕ್ ಆಯ್ತಪ್ಪ ಅಂತಂದಾಗ ನೀವು ನೋಡ್ಕೋಬಹುದು, ಇಡೀ ಪ್ರಪಂಚನೇ ಬೆಚ್ಚಿ ಬೀಳಿತ್ತು. ಆ ಥರ ಮಾಡಿತ್ತು ಅಟ್ಯಾಕ್. ಸೊ ಇಡೀ ಪ್ರಪಂಚನೇ ಶಾಕ್ ಆಗಿ ಹೋಗುವಂಥದ್ದು. ಅಂತ ಸಂದರ್ಭದಲ್ಲಿ 2021 ಶೃಂಗಸಭೆ ಏನಂದ್ರೆ ಕೋವಿಡ್ ಕಾರಣದಿಂದ ಈ ಸಭೆಯನ್ನು ನವದೆಹಲಿಯಲ್ಲಿತ್ತು. ನವದೆಹಲಿಯಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಏನು ಮಾಡಿದ್ರು, ನಡೆಸಲಾಯಿತು. ಅವಾಗ ಈ ಬ್ರಿಕ್ಸ್ ಶೃಂಗಸಭೆ ಸೇರುವಂತ ಸಂದರ್ಭ ಇತ್ತು. ಅವಾಗ ಭಾರತದ ನವದೆಹಲಿ ಘೋಷಣೆ ಆಗಿತ್ತು. ಭಾರತದ ನವದೆಹಲಿಯಲ್ಲಿ ಘೋಷಣೆ ಮಾಡಿದ್ರು. ಆದರೆ ಇಲ್ಲಿ ಏನು ಇಂಪಾರ್ಟೆಂಟ್ ಅಂದಾಗ COVID-19 ಕಾರಣ. ಏನು ಕ್ವಶನ್ಸ್ ಕೇಳ್ತಾರೆ ಹೇಳಿ? ಈ ಕೆಳಗಿನ ಯಾವ ಶೃಂಗಸಭೆಯಲ್ಲಿ ಭಾರತದಲ್ಲಿ ಒಂದು ಅಧ್ಯಕ್ಷ ವಹಿಸೋದ್ರಿಂದ ಕೂಡ ಅದು ಏನಪ್ಪಾ ಅಂದ್ರೆ ಒಂದು ಕಾನ್ಫರೆನ್ಸ್ ಮುಖಾಂತರ ನಡೆಯಲಾಯಿತು ಅಂತ ಕೇಳ್ಬಿಡ್ತಾರೆ. ಅದೇಲಿ ಕಾನ್ಫರೆನ್ಸ್ ನಡೀತಿದ್ದು, ಎಲ್ಲರ ಬ್ರಿಕ್ಸ್ ಶೃಂಗ ಅತಿಥಿ ಎಲ್ಲ ವಹಿಸಿರ್ತಾರೆ ಅಂತ ಹುಡುಗರು ಏನು ಮಾಡ್ತಾರೆ, ನಾಳೆ ಯಾವುದು ಸ್ಟೇಟ್ಮೆಂಟ್ ಕ್ವಶನ್ಸ್ ಕೇಳ್ಬಿಡ್ತಾರೆ. ಹೌದಾ, ಯಾವುದನ್ನು ನಿಮಗೆ ನೆಗೆಟಿವ್ ಇಂಥವೆಲ್ಲ ಈಜಿ ಅನಿಸ್ತೈತೋ ಅದೇ ಕ್ವಶನ್ಸ್ಗಳು ಸ್ಪರ್ಧಾತ್ಮಕ ಪರೀಕ್ಷೆಗೆ ನೇರವಾಗಿ ನಿಮಗೆ ಸ್ಟೇಟ್ಮೆಂಟ್ ಮುಖಾಂತರ ನಾವು ಕ್ವಶನ್ಸ್ ಕೇಳಿದರೆ ಯಾರಿಗೂ ಆನ್ಸರ್ ಮಾಡಕ್ ಬರಲ್ಲ. ಹಾಗಾಗಿ ಈ ಕಾನ್ಫರೆನ್ಸ್ ಆಧಾರದ ಮೇಲೆ ನಡೀತು ಅಂತ ಹೇಳ್ತೀವಿ. 2026ರಲ್ಲಿ ಮತ್ತೊಂದು ಇಂಪಾರ್ಟೆಂಟು, ಅವಾಗ ಹೇಳಿದ್ದೀನಿ ಆಲ್ರೆಡಿ, ಈ ಪ್ರಸ್ತುತ ವರ್ಷ ಇದೆ 26ರಲ್ಲಿ, ಇದರಲ್ಲಿ ಭಾರತದ ಬ್ರಿಕ್ಸ್ ಶೃಂಗಸಭೆ ಅಧ್ಯಕ್ಷವನ್ನು ವಹಿಸಿಕೊಂಡಿದ್ದು 18ನೇ ಶೃಂಗಸಭೆ ಸಿದ್ಧತೆಗಳು ನಡೆಯುತ್ತಿದೆ. ಎಲ್ಲಾ ಸಿದ್ಧತೆಗಳು ನಡೀತಿದೆ. 18ನೇ ಬ್ರಿಕ್ಸ್ ಶೃಂಗಸಭೆಯಲ್ಲಿ ತುಂಬಾ ಇಂಪಾರ್ಟೆಂಟ್ ಇದು. ಒಂದು ಸಾರಿ ಬ್ರಿಕ್ಸ್ ಶೃಂಗಸಭೆ 2026ರಲ್ಲಿ ನಡೆಸಿದರೆ ಭಾರತ ದೇಶದಲ್ಲಿರುವ ಕೆಲವು ಪ್ರಮುಖವಾದ ಅಂಶಗಳನ್ನು ಏನು ಮಾಡ್ತಾರಂದ್ರ ಇದರ ಟಾರ್ಗೆಟ್ ಮಾಡಿ ಇದಕ್ಕೆ ಡೆವಲಪ್ಮೆಂಟ್ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಯಾಕಂತಂದ್ರೆ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರಕ್ಕೆ ಸಹಕಾರ ಕೊಡುವುದರಿಂದ ಮುಂದಿನ ದಿನಮಾನದಲ್ಲಿ ತುಂಬಾ ಇಂಪಾರ್ಟೆಂಟು. ಎಕ್ಸಾಮ್ಗಳಲ್ಲಿ ಪಕ್ಕ ಕ್ವಶನ್ಸ್ಗಳು ಬರುವುದರಿಂದ ತುಂಬಾ ಇಂಪಾರ್ಟೆಂಟು, ಗೊತ್ತಿರಲಿ ಆತ್ಮೀಯ ವಿದ್ಯಾರ್ಥಿಗಳೇ. ಸೊ ಹಾಗಾಗಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದಾಗ ಲಾಸ್ಟ್ ಇದ್ದು ನಿಮ್ಗೆ ಗೊತ್ತಿರಲಿ, ಶ್ರೀ ಗುರುಕುಲ ಅಕಾಡೆಮಿಯಲ್ಲಿ ಆಲ್ರೆಡಿ ಇವಾಗ ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸ್ಗಳು ಪ್ರಾರಂಭ ಆಗಿದೆ. ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ, ಇದೇ ಮೇ 1ಕ್ಕೆ ತರಗತಿಗಳು ಆಫ್ಲೈನ್ ಪ್ರಾರಂಭ ಆಗುತ್ತೆ. ಹಲವಾರು ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಗೆ ಬಂದು ಆಲ್ರೆಡಿ ನೋಂದಣಿ ಮಾಡ್ಕೊಂಡಿದ್ದಾರೆ. ಯಾರೆಲ್ಲ ಬರಬೇಕು, ಇಲ್ಲಿ ಒಂದೇ ಒಂದು ಟಾರ್ಗೆಟ್ ಏನಪ್ಪಾ ಅಂತಂದ್ರೆ ನಿಮ್ಮನ್ನು ಅಧಿಕಾರಿಗಳನ್ನಾಗಿ ಮಾಡುವುದು ನಮ್ಮ ಗುರಿ ಇದೆ. ಹಾಗಾಗಿ ಉದ್ದೇಶ ಏನಪ್ಪಾ ಅಂದ್ರೆ ನಿಮಗೆ ಫಿಸಿಕಲ್ ಆಗಿರ್ಬೋದು, ಮತ್ತು ನಿಮಗೆ PSI ಫಸ್ಟ್ ಪೇಪರ್ ಆಗಿರ್ಬೋದು, ಆಮೇಲೆ ನಿಮಗೆ ಕಮ್ಯುನಿಕೇಷನ್ ಪೇಪರ್ ಆಗಿರ್ಬೋದು, ನಿಮಗೆ GS ಪೇಪರ್ ಆಗಿರ್ಬೋದು, ಎಲ್ಲ ಸಮಗ್ರವಾಗಿ ನಮ್ಮ ಸಂಸ್ಥೆಯಲ್ಲಿ ನಿಮಗೆ 24x7 ನಾವೆಲ್ಲ
ನಮ್ಮ ಸಿಬ್ಬಂದಿ ವರ್ಗ ಕೂಡ ನಿಮ್ಮ ಜೊತೆ ಸಿಗ್ತೀವಿ. ಸೊ ಯಾರ್ಯಾರು ನಿಮಗೆ ಮುಂದೆ ಬರುವಂಥ ಅಪ್ಕಮಿಂಗ್ ನೋಟಿಫಿಕೇಶನ್ ಜಾಸ್ತಿ ಪ್ರಮಾಣದಲ್ಲಿ ಇರುವುದರಿಂದ ಯಾರೆಲ್ಲರಿಗೂ ಗೌರ್ಮೆಂಟ್ ಜಾಬ್ ಬೇಗ ಮಾಡ್ಕೋಬೇಕಂತಿದ್ರಿ, ದಯವಿಟ್ಟು ಇವಾಗ ಸಮಯ ಸಿಕ್ಕಿದೆ, ಓದಿ. ಯಾವಾಗಾದ್ರೂ ಒಂದಿನ ನೋಟಿಫಿಕೇಶನ್ ಮಾಡಲೇಬೇಕು, ಮಾಡೇ ಮಾಡ್ತಾರೆ. ಅಲ್ಲಿವರೆಗೂ ಕಾಯಕ್ಕಿಂತ ನಿಮ್ಮ ಸ್ಟಡಿಗಳಲ್ಲಿ ಅತ್ಯಂತ ವೇಗವಾಗಿ ನೀವು ಯಾವ್ಯಾವ ಸಬ್ಜೆಕ್ಟ್ಗಳಲ್ಲಿ ವೀಕ್ ಇದ್ದೀರಿ ಆ ಸಬ್ಜೆಕ್ಟ್ಸ್ಗಳನ್ನು ನೀವೇನಾದ್ರೂ ಕವರ್ ಮಾಡಿದರೆ ಮುಂದಿನ ದಿನದಲ್ಲಿ ನೀವೆಲ್ಲ ಒಳ್ಳೆ ಟಾಪ್ ರ್ಯಾಂಕಿಂಗಲ್ಲಿ ನೀವು ವಿದ್ಯೆ ಇರ್ತೀರಿ. ಸೊ ಅದಕ್ಕೆ ಯಾವುದೇ ಡೌಟ್ ಇಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.